ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ತ್ರಿವರ್ಣ ತ್ರಿಕೋನ ಚರ್ಚೆ. ನಮ್ಮ ಇವತ್ತಿನ ಚರ್ಚೆಯ ವಿಷಯ, ಬೆಂಗಳೂರಿನಿಂದ ಕೈಗಾರಿಕೆಗಳು ವಲಸೆ ಹೋಗ್ತಾ ಇವೆಯಾ? ನಮ್ಮ ಜೊತೆಗೆ ಇವತ್ತು ಇಬ್ಬರು ಗಣ್ಯರು ಈ ಚರ್ಚೆಗೆ ಇದ್ದಾರೆ. ಎಲ್ ಹನುಮಂತಯ್ಯ ಅವರು, ಕಾಂಗ್ರೆಸ್ಸಿನ ವಕ್ತಾರರು ಮತ್ತು ಮಾಜಿ ರಾಜ್ಯಸಭಾ ಸದಸ್ಯರು. ಅದೇ ರೀತಿ ಅಶೋಕ್ KM ಗೌಡ, ಬಿಜೆಪಿಯ ರಾಜ್ಯ ವಕ್ತಾರರು. ಇಬ್ಬರನ್ನು ಕೂಡ ನಾನು ತ್ರಿವರ್ಣ ನ್ಯೂಸ್ನ ಈ ಚರ್ಚೆಗೆ ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ ಸರ್, ಬೆಂಗಳೂರಿನಲ್ಲಿ ಏರೋಸ್ಪೇಸ್ ಪಾರ್ಕ್ 1777 ಎಕರೆಯನ್ನ ಸರ್ಕಾರ ಫೈನಲ್ ನೋಟಿಫಿಕೇಶನ್ ಮಾಡಿತ್ತು. ಎಲ್ಲವೂ ಆಯಿತು. ಕಳೆದ 2 ವರ್ಷಗಳಿಂದ ಈ ಪ್ರಕ್ರಿಯೆ ನಡೀತಾ ಇತ್ತು. ಈಗ ರೈತರ ಪ್ರತಿಭಟನೆಗೆ ಮಣಿದು ರಾಜ್ಯ ಸರ್ಕಾರ ಅವರ ಜಮೀನನ್ನು ಸ್ವಾಧೀನಪಡಿಸುವುದನ್ನು ವಾಪಸ್ ತೆಗೆದುಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಒಂದು ಚರ್ಚೆ ಶುರುವಾಗಿದೆ. ಬೆಂಗಳೂರಿನಲ್ಲಿ ಕೈಗಾರಿಕೆಗಳಿಗೆ ಹಿನ್ನಡೆಯಾಗುತ್ತೆ, ಬೆಂಗಳೂರಿನಲ್ಲಿರುವಂತಹ ಕೈಗಾರಿಕಾ ಸ್ನೇಹಿ ವಾತಾವರಣ ಇದರಿಂದ ಕೆಟ್ಟು ಹೋಗುತ್ತೆ. ಅದೇ ವೇಳೆಗೆ ನೆರೆಯ ಆಂಧ್ರ ಪ್ರದೇಶದ ಸಚಿವರಾದಂತಹ ನಾರಾ ಲೋಕೇಶ್ ಅವರೊಂದು ಹೇಳಿಕೆ ಕೊಡ್ತಾರೆ. ಕರ್ನಾಟಕ ಈ ತರ ಮಾಡಿರೋದು ಬಹಳ ದುರದೃಷ್ಟಕರ. ಏರೋಸ್ಪೇಸ್ ಪಾರ್ಕ್ ಅನ್ನ ಏನು ಅವರು ನಡೆಸಬೇಕು ಅಂತ ಹೇಳಿ ಇದ್ದಾರೆ, ಅಲ್ಲಿ ಜಾಗ ಈಗ ಸಿಗಲ್ಲ ಅನ್ನೋದು ಗೊತ್ತಾಯ್ತು ನಮಗೆ. ನಾವು ಅವರನ್ನ ಆಂಧ್ರ ಪ್ರದೇಶಕ್ಕೆ ಸ್ವಾಗತಿಸ್ತಾ ಇದ್ದೀವಿ. ಆಂಧ್ರ ಪ್ರದೇಶದಲ್ಲಿ 8,000 ಎಕರೆ ನಾವು ರೆಡಿ ಇಟ್ಟಿದ್ದೀವಿ, ನೀವು ಬಂದು ಸ್ಟಾರ್ಟ್ ಮಾಡೋದಷ್ಟೇ ಬಾಕಿ ಅಂತ ಹೇಳಿದ್ದಾರೆ. ನಮ್ಮ ಸಚಿವರಾದಂತಹ MB ಪಾಟೀಲ್ ಅವರು, ಅದೇ ರೀತಿ ಡಾಕ್ಟರ್ ಪರಮೇಶ್ವರ್ ಅವರು, ಅವರೆಲ್ಲ ಅದಕ್ಕೆ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ. ಅದೇನು ಅಂತ ಆಮೇಲೆ ನಾವು ನೋಡೋಣ. ಎಸ್ ಅಶೋಕ್, ಏನ್ ನಡೀತಾ ಇದೆ? ಕರ್ನಾಟಕದಲ್ಲಿ ವಲಸೆ ಹೋಗುವಂತ ಪರಿಸ್ಥಿತಿ ಬಂದಿದೆಯಾ ಕೈಗಾರಿಕೆಗಳಿಗೆ? ನಾನು ಒಂದಷ್ಟು ಲಿಸ್ಟ್ ನ ತಮ್ಗೆ ಹೇಳ್ತೇನೆ ಸರ್. ಈಗಾಗ್ಲೇ ಯಾವ್ಯಾವ್ದು ವಲಸೆ ಹೊರಟೋಗಿದೆ ಅದ್ರ ಲಿಸ್ಟ್ ಹೇಳ್ತೇನೆ. ಈಗ ಫಾಕ್ಸ್ಕಾನ್ ಏನಿದೆ, ಫಾಕ್ಸ್ಕಾನು ಈಗ ಪಕ್ಕದ ತಮಿಳ್ನಾಡಿನ ಸೂಳಗೇರಿಗೆ ಹೊರಟೋಗಿದೆ. ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ ಉಪಯೋಗಿಸ್ಕೊಂಡು ಸೂಳಗೇರಿಗೆ ಹೋಗ್ತಕ್ಕಂಥದ್ದಾಗಿದೆ. ಇನ್ಫೋಸಿಸ್ ಏನಿದೆ, ಇನ್ನೊಂದು ಅವ್ರ ಸೆಕೆಂಡ್ ಕ್ಯಾಂಪಸ್ ಏನಿದೆ ಹೈದರಾಬಾದ್ಗೆ ಈಗಾಗಲೇ ಶಿಫ್ಟ್ ಮಾಡ್ಕೊಂಡಿದ್ದಾರೆ, ಹೊಸ ಕ್ಯಾಂಪಸ್ ನ. ಹಾಗೆ ಟೊಯಾಟಾ ಏನಿದೆ ಮಹಾರಾಷ್ಟ್ರಕ್ಕೆ ಹೋಗಿದೆ. 25,000 ಕೋಟಿ ಬಂಡವಾಳ ಹೂಡ್ಲಿಕ್ಕೆ ಟೊಯಾಟಾ ರೆಡಿ ಇತ್ತು, ಅವರು ಈಗಾಗಲೇ ಮಹಾರಾಷ್ಟ್ರ ಕೊಟ್ಟೋಗಿದ್ದಾರೆ. ಅದಾದ್ಮೇಲೆ ಕಳೆದ ಸಿದ್ದರಾಮಯ್ಯನವರ ಅವಧಿನಲ್ಲಿ 2013 ಇಂದ 2018ರಲ್ಲಿ ಕ್ಯಾಟರ್ಪಿಲ್ಲರ್ ಅಂತ ಒಂದು ಕಂಪನಿ, ಅವರು ಸಹ ಮಹಾರಾಷ್ಟ್ರಕ್ಕೆ ಹೋಗಿ ಅಂದಿನ ಅವತ್ತು ಫಡ್ನವೀಸ್ ಗವರ್ನಮೆಂಟ್ ಜೊತೆ ಹೊಂದಾವಣಿಕೆ ಮಾಡ್ಕೊಂಡು ಅವ್ರು ಅಲ್ಲೋದ್ರು. ಜೊತೆಗೆ ಈಗಾಗ್ಲೇ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದವ್ರು ಹೇಳ್ತಿದ್ದಾರೆ, ನಾವು ಬೆಂಗಳೂರನ್ನ ಬಿಟ್ಟು ಪಕ್ಕದ ತಮಿಳ್ನಾಡಿಗೆ ಹೋಗ್ತೇವೆ ಅಂತ ಹೇಳಿದ್ದಾರೆ. ಈಗಾಗ್ಲೇನೆ ಬೊಮ್ಮಸಂದ್ರ ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾ, ಅಲ್ಲಿ ನನ್ನ ನೇಟಿವ್ ಜಾಗ ಇದೆ, ಅಲ್ಲೂ ಸಹ ಅನೇಕ ಕಂಪನಿಗಳು ಇನ್ಕ್ಲೂಡಿಂಗ್ ನನ್ನ ರಿಲೇಟಿವ್ಸ್ ನಡೆಸ್ತಿದ್ದಂತ ಕಂಪನಿಗಳು ಸೇರ್ಸ್ಕೊಂಡು ಸಿಪ್ಕಾಟ್ 3 ನಲ್ಲಿ ಈಗಾಗ್ಲೇ ಶಿಫ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗಾಗ್ಲೇ ವಲಸೆ ಹೋಗಿರ್ತಕ್ಕಂಥದ್ದು. ಏನಕ್ಕೆ ಇದೆಲ್ಲ ಕಾರಣ ಆಗ್ತಿದೆ ಅಂತ ನಾವು ಒಂದು ಲೆಕ್ಕಾಚಾರ ಮಾಡಿದ್ರೆ, ಈಗ ಬೇಸಿಕಲಿ 7 ಇನ್ಫ್ರಾಸ್ಟ್ರಕ್ಚರ್ ನಮ್ಗೆ ಬೇಕಾಗ್ತದೆ. ಒಂದು ಲ್ಯಾಂಡ್, ಎರಡನೇದು ಬಿಲ್ಡಿಂಗ್ ಬೈಲಾಸ್ ಏನಿದೆ ಅದು ಅಪ್ರಾಪ್ರಿಯೇಟ್ ಆಗಿರ್ಬೇಕು ಮತ್ತು ನಮ್ಮ ಸೂಕ್ತವಾಗಿ ಆ ವಾತಾವರಣಕ್ಕೆ ಹೊಂದ್ಕೊಬೇಕು. ಜೊತೆಗೆ ನಮ್ಮ ಫೈನಾನ್ಸಸ್ ಏನಿದೆ ಅಂದ್ರೆ KSFC ಇರಬಹುದು ಅಥವಾ ಕರ್ನಾಟಕ ರಾಜ್ಯ ಇರ್ಬೋದು, ಅದಕ್ಕೆ ಕೊಡ್ತಕ್ಕಂತ ಫೈನಾನ್ಷಿಯಲ್ ಸಬ್ಸಿಡೀಸ್ ಇರ್ಬೋದು. ಜೊತೆಗೆ ಅತ್ಯಂತ ಮುಖ್ಯವಾದಂತಹದ್ದು ಇನ್ಫ್ರಾಸ್ಟ್ರಕ್ಚರ್, ಅಂದ್ರೆ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಅಥವಾ ವಾಟರ್ ಇರ್ಬೋದು, ಅಥವಾ UGD ಇರ್ಬೋದು, ಅಥವಾ ಡ್ರೈನೇಜ್ ಇರಬಹುದು. ಇದು ಜೊತೆಗೆ ಕರ್ನಾಟಕದಲ್ಲಿ ಇರ್ತಕ್ಕಂತಹ ವಿದ್ಯುತ್, ಎಲೆಕ್ಟ್ರಿಸಿಟಿ, ಅದಾದ್ಮೇಲೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನ ನಾರ್ಮ್ಸ್, ಅದಾದ್ಮೇಲೆ FDI, ಕರ್ನಾಟಕದಲ್ಲಿ ಬಂಡವಾಳ ಹೂಡಿಕೆಗೆ ವಾತಾವರಣನ FDI ಮೂಲಕ ಯಾವ ರೀತಿ ಮಾಡ್ಕೊಳ್ತೀವಿ ಅಂತ, ಅದ್ರ ಜೊತೆಗೆ ಲಾ ಅಂಡ್ ಆರ್ಡರ್ ಮತ್ತು ಕರ್ನಾಟಕದಲ್ಲಿ ಇರ್ತಕ್ಕಂತಹ ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ರಿಲೇಟೆಡ್ ಟು ಲೇಬರ್ ಆಕ್ಟ್ಸ್. ಕರ್ನಾಟಕದ ಸಮಸ್ಯೆಗಳೇನಿದೆ ಅಂತ ಹೇಳಿದ್ರೆ, ಮೊದಲಿಗೆ ಈ ಲ್ಯಾಂಡ್ ರಿಲೇಟೆಡ್ ಅಲ್ಲಿ ಏನಾಗ್ತಿದೆ ಅಂತಂದ್ರೆ, ಕರ್ನಾಟಕದಲ್ಲಿ ಭೂ ಮಾಫಿಯಾ ಒಂದು ವರ್ಕ್ ಆಗ್ತಿದೆ. ಆ ಭೂ ಮಾಫಿಯಾ ಈಗಾಗ್ಲೇ ತಾವ್ ಏನ್ ಹೇಳಿದ್ರಿ, ದೇವನಹಳ್ಳಿ ವಿಚಾರವಾಗಿ 1770 ಎಕರೆ ಏನ್ ಅಕ್ವಿಸಿಷನ್ ಆಗಿತ್ತು, ಆ ಅಕ್ವಿಸಿಷನ್ ಕೈ ಬಿಡ್ಲಾಗಿದೆ. ಯಾಕೋಸ್ಕರ ಕೈ ಬಿಡ್ಲಾಗಿದೆ ಅಂತ ಹೇಳಿದ್ರೆ, ಯಾರು ಇಲ್ಲಿ ಈಗಾಗಲೇ ರಿಯಲ್ ಎಸ್ಟೇಟ್ ನಲ್ಲಿ ದಂಧೆನಲ್ಲಿ ತೊಡಗಿದ್ರು ರೈತರು ಎಲ್ಲ ಪಾಪ ಕಾಂಪನ್ಸೇಷನ್ ಕೊಟ್ರೆ ಸಾಕಪ್ಪ, ನಾವು ಲ್ಯಾಂಡ್ ನ ಸರೆಂಡರ್ ಮಾಡ್ತೀವಿ ಅಂತ ಅನ್ಬಿಟ್ಟು ಹೇಳ್ತಾ ಇದ್ರು. ಆದ್ರೆ ಭೂ ಮಾಫಿಯಾ ಏನಿತ್ತು, ಅವರುಗಳು ಲ್ಯಾಂಡ್ ಏನ್ ತೆಗೆದುಕೊಂಡಿದ್ರು, ಅವರುಗಳು ಈ ಯಾರೋ ಒಬ್ಬ 1600+ ದಿನಗಳಿಂದ ಇದು ಹೋರಾಟ ನಡೀತಾ ಇತ್ತು. 1600+ ದಿನಗಳಿಂದ ಹೋರಾಟ ನಡೀತಿದ್ರು ಸಹ ಏಕಾಏಕಿ ಒಬ್ಬ ಎಡಪಂಥೀಯ ಅಂತಹ ಒಬ್ಬ ಪ್ರಕಾಶ್ ರಾಜ್ ಬರ್ತಾನೆ, ಅವ್ನ ಮಾತನ್ನ ಸರ್ಕಾರ ಕೇಳುತ್ತೆ ಅಂದ್ರೆ ಏನರ್ಥ? ಒಂದು ವಿಚಾರ. ಎರಡನೇ ವಿಚಾರ, ಎಲೆಕ್ಟ್ರಿಸಿಟಿ ಏನಿದೆ ಕಳೆದ ಅವಧಿಗೆ ಈ ಅವಧಿಗೆ ಅಂದ್ರೆ 2023ವರ್ಗು ₹3.40 ಬೆಳೀತಿತ್ತು. ಹಬ್ಬ ಅಂದ್ರೆ ₹4.10 ಬೆಳೀತಿತ್ತು. ಇವತ್ತೇನಾಗಿದೆ, ₹9.60 ಯೂನಿಟ್ ಬೀಳ್ತಿರ್ತಕ್ಕಂಥದ್ದು. ಈಗಾಗ್ಲೇ
ಕೆಟ್ಟೋಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್, ರಸ್ತೆ ಇರಬಹುದು, ಎಲೆಕ್ಟ್ರಿಸಿಟಿಯ ಫ್ಲಕ್ಚುಯೇಷನ್ಸ್ ಏನಿದೆ, ಇದು ಎಲ್ಲದರ ಜೊತೆಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿನ ಅಧಿಕಾರಿಗಳು ಮಾಡ್ತಿರ್ತಕ್ಕಂಥ ಹರಾಸ್ಮೆಂಟ್ ಏನಿದೆ, ಇದರಿಂದಾಗಿ ನೊಂದ್ಕೊಂಡು KSFC ನಲ್ಲಿ 4% ಸಬ್ಸಿಡಿ, 4% ಬಡ್ಡಿ ಕೊಡ್ತೀವಿ ಅಂತ ಹೇಳ್ತಾರೆ. ಇವತ್ತು ಅಲ್ಲಿ ನಡೀತಿರ್ತಕ್ಕಂಥ ಸ್ಕ್ಯಾಮ್ಸ್ ಏನಿದೆ KSFC ನಲ್ಲಿ ಹೇಳಿ ಕೇಳಲಿಕ್ಕೆ ಆಗಲ್ಲ, ಅಷ್ಟು ಸ್ಕ್ಯಾಮ್ಸ್ ನಡೀತಾ ಇದೆ. ಜನ ಬೇಸೆತ್ತು ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು ಅಥವಾ ನಮ್ಮ ಜಿಗಣಿ ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಇರ್ಬೋದು, ಅನೇಕ ಜನ ಬೇಡಪ್ಪ ಕರ್ನಾಟಕ, ನಾವು ತಮಿಳ್ನಾಡು ಕೊಟ್ಟು ಹೋಗ್ತೀವಿ, ನಾರ್ಮ್ ಸುಲಭವಾಗಿದೆ, ₹1 ಕೊಟ್ರೆ ₹1 ಬರುತ್ತೆ, ನಮ್ಗೆ ಆರಾಮಾಗಿ ಕೆಲಸ ಮಾಡ್ಕೊಂಡಿರ್ಬೋದು ಅಂತ ಹೇಳಿ ಈಗಾಗಲೇ ವಲಸೆ ಹೋಗ್ತಿದ್ದಾರೆ. ಫಾಕ್ಸ್ಕಾನ್ ನ ಜಸ್ಟಿಫಿಕೇಶನ್ ಸರ್ಕಾರಕ್ಕೆ ಇವತ್ತು ಕೊಟ್ಟಿಲ್ಲ, ಫಾಕ್ಸ್ಕಾನ್ ಏನಕ್ಕೆ ಹೋಯ್ತು ಅಂತ ಹೇಳಿ. ಜೊತೆಗೆ ಟೊಯೋಟಾ ಒಂದು ದೊಡ್ಡ ಕಂಪನಿ ಪಕ್ಕದ ಮಹಾರಾಷ್ಟ್ರ ಕೊಟ್ಟೋಯ್ತು ಅಂದ್ರೆ ಅದಕ್ಕೆ ಇವತ್ತವರೆಗೂ ಜಸ್ಟಿಫಿಕೇಶನ್ ಕೊಟ್ಟಿಲ್ಲ. ಅವ್ರೆಲ್ಲ ಕರ್ಕೊಂಡ್ಬಂದು ಮತ್ತೆ ಪುನರ್ ಸ್ಥಾಪನೆ ಮಾಡ್ತಕ್ಕಂತ ಕೆಲಸ ಇವತ್ತವರೆಗೂ ಸಹ ಸಿದ್ದರಾಮಯ್ಯನವರು ಇವತ್ತವರೆಗೂ ಮಾಡೇ ಇಲ್ಲ. ಯಾರೋ ಒಬ್ರು ಹೋಗ್ತಾರೆ, ಪಾಪ MB ಪಾಟೀಲ್ ಅವರು, ನಾನು ಇನ್ನೊಂದು 30 ಸೆಕೆಂಡ್ಸ್ ಮುಗಿಸ್ಬಿಡ್ತೀನಿ. MB ಪಾಟೀಲ್ ಅವರು ಹೋಗ್ತಾರೆ, FDI ನ ತರ್ತೀವಿ ಅಂತ ಹೇಳ್ತಾರೆ. ಯಾರೋ 4-5 ಜನ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಆದ್ರೆ ಖಂಡಿತವಾಗ್ಲೂ ಸಹ ರಾಜ್ಯದಲ್ಲಿ ಇರ್ತಕ್ಕಂತ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಗೆ ಯಾರೇ ಬರ್ಲಿ ನಮ್ಗೆ ಎಷ್ಟು ಕೊಡ್ತೀರಾ ಅಂತಕ್ಕಂಥ ಮೈಂಡ್ ಸೆಟ್ ಇಂದ ಕರ್ನಾಟಕದಿಂದ ಅನೇಕ ಜನ ವಲಸೆ ಹೋಗ್ತಿದ್ದಾರೆ ಅನ್ನತಕ್ಕಂಥದ್ದು ಇಂಡಸ್ಟ್ರಿಯಲಿಸ್ಟ್ ಹೇಳಿರೋದು ವಿಚಾರ. ಈಗ ಅಶೋಕ್ ಅವರು ಹೇಳಿದ್ರಲ್ಲ, ಬಹಳಷ್ಟು ಉದ್ಯಮಗಳು ಹೋಗಿದೆ ಕರ್ನಾಟಕದಿಂದ, ಈಗಾಗಲೇ ಪಟ್ಟಿ ಕೊಟ್ಟಿದ್ದಾರೆ ಅವರು. ಏನ್ ಹೇಳ್ತೀರಿ ಹನುಮಂತ ಅವರೇ? ಒಂದು, ಕರ್ನಾಟಕದ ಬಗ್ಗೆ ಈ ರೀತಿಯ ಅಪಪ್ರಚಾರ ಸಲ್ಲದು. ಕರ್ನಾಟಕದ ಇಂಟ್ರೆಸ್ಟ್ ದೃಷ್ಟಿಯಿಂದ, ಬೆಳವಣಿಗೆ ದೃಷ್ಟಿಯಿಂದ, ಕರ್ನಾಟಕಕ್ಕೆ ಅನುಕೂಲ ಮಾಡುವ ದೃಷ್ಟಿಯಿಂದ ನಾವುಗಳೇ ಈ ರೀತಿಯ ಅಪಪ್ರಚಾರದಲ್ಲಿ ತೊಡಗಬಾರದು. ಅದು ಯಾವುದೇ ಪಕ್ಷ ಇರಲಿ, ಯಾರೇ ವ್ಯಕ್ತಿ ಇರಲಿ. ಒಂದು, ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರು, ಇಂಡಸ್ಟ್ರೀಸ್ ಮಿನಿಸ್ಟರ್ MB ಪಾಟೀಲ್ ಅವರು, ಇವರ ಪ್ರಯತ್ನದಿಂದ ಕರ್ನಾಟಕ ಇವತ್ತು ಎಲ್ಲಿದೆ ಅನ್ನೋದನ್ನ ಮೊದಲು ನಾವು ತಿಳ್ಕೋಬೇಕು. ದೇಶದ GDP 5.4% ಕುಸಿತ ಕಂಡಿದ್ರು ಕೂಡ ಕರ್ನಾಟಕದ GDP 10.2% ಎತ್ತರದಲ್ಲಿದೆ. ಎರಡನೇದು, ಕರ್ನಾಟಕ ದೇಶದ ಪ್ರಮುಖ ಉತ್ಪಾದನಾ ತಾಣವನ್ನಾಗಿ ಮಾಡಿದಂತ ಕೀರ್ತಿ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ನಮಗೆ ಸಲ್ಲಬೇಕು. ನೋಡಿ, ದೇಶದಲ್ಲಿ ಸ್ಟಾರ್ಟ್ಅಪ್ ಕಂಪನಿಗಳು ಎಷ್ಟಿವೆ ಅಂತ ಅಂದ್ರೆ, ಕೇರ್ ಎಡ್ಜ್ ವರದಿಯ ಪ್ರಕಾರ, ನನ್ನ ವರದಿ ಅಲ್ಲ ಇದು, ದೇಶದಲ್ಲೇ ಅತ್ಯುತ್ತಮವಾಗಿ ಸಾಧನೆ ಮಾಡಿದ ಕೈಗಾರಿಕಾ ಸಾಧನೆಗಳನ್ನು ಮಾಡಿದ ರಾಜ್ಯಗಳ ಪೈಕಿ ಕರ್ನಾಟಕ 3ನೇ ಸ್ಥಾನದಲ್ಲಿದೆ. ಬಿಜೆಪಿ ರೂಲ್ಡ್ ಸ್ಟೇಟ್ಸ್, ನೀವು ಮಹಾರಾಷ್ಟ್ರ ಬಿಟ್ರೆ ಕರ್ನಾಟಕ ಕೈಗಾರಿಕಾ ಬೆಳವಣಿಗೆಯಲ್ಲಿ 3ನೇ ಸ್ಥಾನದಲ್ಲಿ ಇರೋದು ಮಾತ್ರ ಅಲ್ಲ, ಇಡೀ ದೇಶದ ಗಮನವನ್ನ ಹೂಡಿಕೆಯಲ್ಲಿ ಸೆಳೆದಿರುವ ಮತ್ತೊಂದು ರಾಜ್ಯ ಇದ್ರೆ ಅದು ಕರ್ನಾಟಕ. ಸುಮಾರು 14,000ಕ್ಕೂ ಹೆಚ್ಚು ಉದ್ಯಮ ಮತ್ತು ಆಂತರಿಕ ವ್ಯಾಪಾರದ ಪ್ರಚಾರಕ್ಕಾಗಿ ಇರುವ ಇಲಾಖೆಯಲ್ಲಿ ನೋಂದಾಯಿತವಾಗಿರುವ ಸ್ಟಾರ್ಟ್ಅಪ್ ಕಂಪನಿಗಳು ಕರ್ನಾಟಕದಲ್ಲಿ ಮತ್ತು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಆರಂಭ ಆಗಿದೆ. 983ಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ ಕಂಪನಿಗಳಿಗೆ 264 ಕೋಟಿ ನೀಡಿ ಪ್ರೋತ್ಸಾಹ ಮಾಡಲಾಗಿದೆ. ಸರ್ಕಾರವೇ ಈ ಹಣವನ್ನು ಕೊಟ್ಟು ಪ್ರೋತ್ಸಾಹವನ್ನು ಮಾಡಲಾಗಿದೆ. ಅಷ್ಟು ಮಾತ್ರ ಅಲ್ಲ, ಕರ್ನಾಟಕ ಇವತ್ತು ಇಡೀ ದೇಶದಲ್ಲಿ ಹೂಡಿಕೆಯ ತಾಣ ಎಲ್ಲ ಕಾರಣಗಳಿಂದ. ಒಂದು, ನಾವು ಕೊಡ್ತಿರುವ ಜಮೀನು. 2, ಇನ್ಫ್ರಾಸ್ಟ್ರಕ್ಚರ್, ರೋಡು, ನೀರು ಮತ್ತು ಇಲ್ಲಿನ ವಾತಾವರಣ. 3ನೇದು, ಕರ್ನಾಟಕದಲ್ಲಿ ಹೂಡಿಕೆಗೆ ಬೇಕಾದ ಬಂಡವಾಳವನ್ನ ನಮ್ಮ ನ್ಯಾಷನಲೈಸ್ ಬ್ಯಾಂಕ್ಗಳು ಮತ್ತು ಕರ್ನಾಟಕದ KSFCಯ ಬಂಡವಾಳ ಹೂಡಿಕೆ ಅಥವಾ ಸಾಲ ಕೊಡೋ ಪ್ರಮಾಣ ತುಂಬಾ ಕಡಿಮೆ. ನ್ಯಾಷನಲೈಸ್ ಬ್ಯಾಂಕ್ಸ್ ಪ್ರಿಯಾರಿಟಿ ಮೇಲೆ ಸಾಲ ಕೊಡ್ತಾರೆ. ದೊಡ್ಡ ಕಂಪನಿಗಳು ಇಲ್ಲಿ ಬರೋದಕ್ಕೆ ಯಾವ ಅಡ್ಡಿ ಆತಂಕಗಳು ಇಲ್ಲ. ಇಲ್ಲದೆ ಇದ್ರೆ ಇಷ್ಟು ದೊಡ್ಡ ಪ್ರಮಾಣದ ಹೂಡಿಕೆ ಕರ್ನಾಟಕಕ್ಕೆ ಆಗ್ತಾ ಇರಲಿಲ್ಲ. ಇನ್ನು ಬೆಂಗಳೂರು ಕೇಂದ್ರವಾಗಿರುವುದರಿಂದ ಇಲ್ಲಿ ಬೇಡಿಕೆ ಹೆಚ್ಚಾಗಿದೆ. ಬೆಂಗಳೂರು ಕೇಂದ್ರ ಆಗಿರೋದ್ರಿಂದ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಗೆ ನಮ್ಮ ಕೈಗಾರಿಕೆಗಳು ಹೋಗುವುದು ಸಾಧ್ಯವಾದರೆ, ನಿಮಗೆ ಹೇಳ್ತೀನಿ, ಕರ್ನಾಟಕ ಇದರ 10 ಪಟ್ಟು ಹೂಡಿಕೆಯ ತಾಣವಾಗಿ ಬೆಳೆಯೋದರಲ್ಲಿ ಯಾವ ಅನುಮಾನವೂ ಇಲ್ಲ. ಆದ್ರಿಂದ ಕರ್ನಾಟಕದಲ್ಲಿ GDP ನ್ಯಾಷನಲ್ ಆವರೇಜ್ಗೆ ಡಬಲ್ ಇದೆ. ಇಲ್ಲಿ ಹೂಡಿರುವ ಬಂಡವಾಳ 3ನೇ ಅತಿ ಹೆಚ್ಚು ಬಂಡವಾಳ ದೇಶದಲ್ಲಿ ಹೂಡಿದೆ. 4ನೇದು, ಇವತ್ತು ಯಾಕೆ ದೇಶದ ದೊಡ್ಡ ಉದ್ಯಮಿಗಳು ಬೆಂಗಳೂರಿಗೆ ಬರ್ತಾ ಇವೆ?
ಬೆಂಗಳೂರನ್ನ ಹೂಡಿಕೆ ತಾಣವಾಗಿ ಮಾಡ್ತಾ ಇವೆ. ಬೆಂಗಳೂರಿನ ಸುತ್ತಮುತ್ತ ಇವತ್ತು ಗ್ರೇಟರ್ ಬೆಂಗಳೂರು ಬೆಳವಣಿಗೆ ಆಗ್ತಿರುವ ಪ್ರಮಾಣವನ್ನ ನೋಡಿದ್ರೆ ಇಡೀ ವಿಶ್ವದಲ್ಲಿ ಬೆಂಗಳೂರು ಬೆಳೆಯುತ್ತಿರುವ ನಗರಗಳ ಮುಂಚೂಣಿಯಲ್ಲಿರುವ ನಗರವಾಗಿದೆ. ಇದು ಕೂಡ ನಮಗೆ ಗೊತ್ತಾಗಬೇಕು. ಈ ದೃಷ್ಟಿಯಿಂದ ನೋಡಿದ್ರೆ ಬೆಂಗಳೂರನ್ನ ಕಂಪನಿಗಳು ಬಿಟ್ಟು ಹೊರಡೋಗ್ತಾ ಇದ್ದಾರೆ, ಬಂಡವಾಳ ಹೂಡಿಕೆ ಆಗ್ತಿಲ್ಲ ಅನ್ನುವ ಅಪಪ್ರಚಾರ ನಡೀತಿದೆಯಲ್ಲ, ಇದು ನೆಗೆಟಿವ್ ಅಪ್ರೋಚ್ ಟು ದ ಡೆವಲಪ್ಮೆಂಟ್, ಬೆಳವಣಿಗೆಗೆ ನಕಾರಾತ್ಮಕವಾದ ಪ್ರತಿಕ್ರಿಯೆ. ಈಗ ಏನು ಅಂತಂದ್ರೆ ಪಾಪ ಹನುಮಂತಯ್ಯ ಸರ್ ಏನ್ ಮರ್ತ್ ಬಿಡ್ತಾರೆ ಅಂದ್ರೆ, ಬ್ಯಾಂಗ್ಳೂರ್ಗೆ ಏನ್ ಅಡ್ವಾಂಟೇಜ್, ಬ್ಯಾಂಗ್ಳೂರ್ಗೆ ಅಡ್ವಾಂಟೇಜ್ ಏನು ಅಂತಂದ್ರೆ, ಮಾನ್ಯ ಶ್ರೀ ಕೆಂಪೇಗೌಡರು ಕಟ್ಟಿದಂತಹ ನಾಡು ಒಂದು ಕ್ಲೈಮ್ಯಾಟಿಕಲಿ ಅಡ್ವಾಂಟೇಜ್ ಇರ್ತಕ್ಕಂತಹ ನಾಡು. ಅಂದ್ರೆ ಒಂದು ಎಲ್ಲರನ್ನು ಸೇರಿಸ್ಕೊಂಡು ಅವ್ರು ಕಟ್ಟಿದ್ರು. 64 ಪೇಟೆಗಳನ್ನ ಅವ್ರು ಕಟ್ಟಿದಾಗ ಇವರು ನಮ್ಮ ಜಾತಿಯವರು ನಿಮ್ಮ ಜಾತಿಯವರು ಅಂತ ಹೇಳಿ ಕಟ್ಟಿರ್ಲಿಲ್ಲ, ಎಲ್ಲಾರನ್ನು ಸೇರಿಸ್ಕೊಂಡ್ರು. ಅದರಿಂದಾಗಿ ಒಂದೇನಾಯ್ತು, ಕಾಸ್ಮೋ ಕಲ್ಚರ್ ಏನಿತ್ತು ಅದು ಬೆಳಿಲಿಕ್ಕೆ ಬೆಂಗಳೂರಲ್ಲಿ ಒಂದು ಅಡ್ವಾಂಟೇಜ್ ಇತ್ತು. ಜೊತೆಗೆ ಪರಮಾತ್ಮ ಏನಿದಾನೆ ಬೆಂಗಳೂರಿಗೆ ಆಶೀರ್ವಾದ ಮಾಡಿ ಕ್ಲೈಮೇಟ್ ನ ಹಿಂಗಿಟ್ಟಿದ್ದಾನೆ. ಅದರಿಂದಾಗಿ ಬೆಂಗಳೂರಿನಲ್ಲಿ ಒಂದ್ ನಿಮಿಷ ಅದ್ರ ನಡುವೆ ನಾನೊಂದು ಕೇಳೋದನ್ನ ಮರ್ತು ಬಿಟ್ಟೆ ನಿಮ್ಗೆ. ಈ ಪ್ರಕಾಶ್ ರೈ ಅವರು ಬಂದು ಕೇಳಿದ ತಕ್ಷಣ ಕೊಟ್ರು ಅಂತ ನೀವು ಹೇಳ್ತಾ ಇದೀರಲ್ಲ, ಹನುಮಂತಯ್ಯ ಅವರು ಇದು ಸರಿನಾ, ಇದು ನಿಜಾನಾ? ಇದು ಯಾರೋ ಲೆಫ್ಟಿಸ್ಟ್ ಪ್ರಕಾಶ್ ರಾಜ್ ನಮ್ಮ ಈ ಪ್ರದೇಶದ ರೈತರು ಯಾರು ಜಮೀನಿನ ಪಾಲುದಾರರಿದ್ದಾರೆ, ಓನರ್ಸ್ ಇದ್ದಾರೆ, ಆ ರೈತರು ಕಳೆದ 1898 ದಿನಗಳಿಂದ ಅಲ್ಲಿ ಧರಣ ಮಾಡ್ತಿದ್ದಾರೆ. ಧರಣ ಮಾಡಿದ ರೈತರ ಪರವಾಗಿ ದನಿ ಎತ್ತಿರೋ ಪ್ರಕಾಶ್ ರೈ ನಿನ್ನೆ ಮೊನ್ನೆ ಬಂದವರು, ಅನೇಕ ಜನ ಸಾಹಿತಿಗಳು ನಿನ್ನೆ ಮೊನ್ನೆ ಹೋದವರು, ಕೇಂದ್ರದಿಂದ ಬಂದಂತ ರೈತ ನಾಯಕರು ನಿನ್ನೆ ಮೊನ್ನೆ ಬಂದವರು. ಆದ್ರೆ ಈ ರೈತರು 1898 ದಿನಗಳಿಂದ ಮಾಡುತ್ತಿರುವ ನಿರಂತರ ಧರಣಿ ಕಾರ್ಯಕ್ರಮಕ್ಕೆ ಸರ್ಕಾರ, ಕೊನೆಗೂ ರೈತ ಪರವಾದ ಸಿದ್ದರಾಮಯ್ಯನವರು, ಸಮಾಜವಾದಿ ಸಿದ್ಧಾಂತದಿಂದ ಬಂದ ಸಿದ್ದರಾಮಯ್ಯನವರು ಈ ರೈತ ಪರವಾದ ತೀರ್ಮಾನವನ್ನ ತೆಗೆದುಕೊಂಡಿರೋದು ಬಿಜೆಪಿ ಅವರಿಗೆ ಸಹಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಹೇಳ್ತಿದ್ದೀನಿ ಈ ಮಾತನ್ನ ಅಂದ್ರೆ, ಸರ್ಕಾರ ಒಂದೇ ನಿಮಿಷ ಸರ್ಕಾರ 6 ನೋಟಿಫಿಕೇಶನ್ 4161 ಆಗೋಗಿದೆ, ಬಿಡಕ್ಕಾಗಲ್ಲ ಅಂತ ಹೇಳ್ಬಹುದಿತ್ತು, ರೈತರೇನು ಮಾಡಕ್ ಆಗ್ತಿರ್ಲಿಲ್ಲ. ಆದ್ರೆ ರೈತರ ಈ ದನಿಯನ್ನ, ಬೇಡಿಕೆಯನ್ನ ಆಲಿಸಿದ ಸಿದ್ದರಾಮಯ್ಯನವರು ನಾನು ನಿಮ್ಮ ಪರ ಇದ್ದೇನೆ, ನಿಮ್ಮ ಜೊತೆ ಇದ್ದೇನೆ ಅನ್ನೋ ಸಂದೇಶವನ್ನ ರಾಜ್ಯಕ್ಕೆ ಕೊಟ್ಟಿದ್ದಾರೆ, ದೇಶಕ್ಕೆ ಕೊಟ್ಟಿದ್ದಾರೆ. ರೈತರ ಸಮ್ಮತಿ ಇಲ್ಲದೆ ನಾವು ಜಮೀನನ್ನ ಕಬ್ಜಾ ಮಾಡೋದಿಲ್ಲ, ಒತ್ತುವರಿ ಮಾಡೋದಿಲ್ಲ, ವಶಪಡಿಸಿಕೊಳ್ಳೋದಿಲ್ಲ ಅನ್ನೋ ಸಂದೇಶವನ್ನ ಕೊಟ್ಟಿದ್ದಾರೆ. ಇದನ್ನ ಎಲ್ಲ ರಾಜ್ಯಗಳು ಪಾಲನೆ ಮಾಡಬೇಕಾದಂತಹ ಒಂದು ಅತ್ಯುತ್ತಮ ತೀರ್ಮಾನ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಈಗ ಪಾಪ ನಾನು ಆ ವಿಚಾರಕ್ಕೆ ನೆಕ್ಸ್ಟ್ ಹೋಗ್ತೇನೆ. ಈಗ ಒಂದು ಬೆಂಗಳೂರು ಬಗ್ಗೆ ಮಾತಾಡ್ತಿದ್ದೆ. ಬೆಂಗಳೂರಿನಲ್ಲಿ ಮಾನ್ಯ ಕೆಂಪೇಗೌಡರು ಆವತ್ತಾಗ್ತಂತ ಫೌಂಡೇಶನ್ ಏನಿತ್ತು ಅದು ಕಾಸ್ಮೋ ಕಲ್ಚರ್ ಆಗ್ಲಿಕ್ಕೆ, ಜೊತೆಗೆ ಕ್ಲೈಮ್ಯಾಟಿಕಲಿ ಭಗವಂತ ನಮ್ಗೆ ಆಶೀರ್ವಾದ ಮಾಡಿರೋದ್ರಿಂದ 2 ಅಡ್ವಾಂಟೇಜ್ ಇದೆ. ಒಂದು ಕಾಸ್ಮೋ ಕಲ್ಚರು, ಜೊತೆಗೆ ನಮ್ಮ ಕ್ಲೈಮೇಟ್. ಇದ್ರ ಜೊತೆಗೆ ಮಹಾರಾಜರು ತುಂಬಾ ಬೆಂಗಳೂರನ್ನ ಒತ್ತು ಕೊಟ್ಟು IAS ಇರಬಹುದು ಅಥವಾ ಇಂಜಿನಿಯರಿಂಗ್ ಕಾಲೇಜ್ ಇರಬಹುದು, ಇದನ್ನೆಲ್ಲಾನು ಸ್ಥಾಪಿಸಿ ಒಂದು ಬೆಂಗಳೂರಿಗೆ ಇನ್ನೊಂದು ಅಡ್ವಾಂಟೇಜ್ ಕೊಟ್ರು. ತದನಂತರದಲ್ಲಿ ಬಂದಂತಹ ಈಗ HAL ಇರ್ಬಹುದು, ಅಂದಿನ ಬ್ರಿಟಿಷರ್ ಸ್ಥಾಪಿಸಿದ್ರು. ಅದಾದ್ಮೇಲೆ HMT, ITI ಇದೆಲ್ಲವೂ ಸಹ ಒಂದು ಬೆಂಗಳೂರಿಗೆ ಅಡ್ವಾಂಟೇಜ್ ಕೊಡ್ತು. ಹಾಗೆ ಒಂದು ವಿಚಾರ ಇದೆ, ನೆಗೆಟಿವ್ ಮಾಡ್ಲಿಕ್ಕೆ ಹೋಗಿ ಪಾಸಿಟಿವ್ ಮಾಡದಂತಹ ಗುಂಡರಾಯರು ಬೆಂಗಳೂರಿನಲ್ಲಿ ಅನೇಕ ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಇದಕ್ಕೋಸ್ಕರನೇ ಕೊಟ್ಟಿದ್ದು. ಆದ್ರೆ ಇಂಜಿನಿಯರಿಂಗ್ ಕಾಲೇಜುಗಳು ಸ್ಥಾಪನೆ ಆಯ್ತು. ಅದರಿಂದಾಗಿ ಬೆಂಗಳೂರಿಗೆ ಒಂದು ಅಡ್ವಾಂಟೇಜ್ ಸಿಕ್ತು. ಈ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ಬೆಂಗಳೂರಿನ ಅನೇಕ ಕಂಪನಿಗಳು ಬರ್ಲಿಕ್ಕೆ ಪ್ರಾರಂಭ ಆಯ್ತು. ಆದ್ರೆ ಸರ್ಕಾರದ ಇಂಟರ್ವೆನ್ಷನ್ ಅಂದ್ರೆ ಓನ್ಲಿ SM ಕೃಷ್ಣ ಅವರ ಅವಧಿನಲ್ಲಿ ಸರ್ಕಾರದ ಇಂಟರ್ವೆನ್ಷನ್ ಸ್ವಲ್ಪ ಮಟ್ಟಕ್ಕಿತ್ತು. ಅದರಿಂದಾಗಿ ಒಂದಷ್ಟು ಸಾಫ್ಟ್ವೇರ್ ಇಂಡಸ್ಟ್ರಿಗಳು ಬೆಳೆದ್ವು. ಆದ್ರೆ ಬೆಂಗಳೂರನ್ನ ನಿಜವಾದ ಬೆಳೆಸಿದ್ದು ಅಂತಂದ್ರೆ ಇಡೀ ದೇಶದಲ್ಲೇ ಅತ್ಯಧಿಕ ಸಾಫ್ಟ್ವೇರ್ ಕಂಪನಿಗಳು ಬೆಂಗಳೂರಿನಲ್ಲಿ ಬಂದವು. ಸರ್ ಬಂದೆ ನಿಜವಾಗ್ಲೂ ಬೆಂಗಳೂರಿಗೆ ಅಡ್ವಾಂಟೇಜ್ ಕೊಟ್ಟಿದ್ ಯಾರು ಅಂತಂದ್ರೆ ಕೆಂಪೇಗೌಡರು, ಮಹಾರಾಜರು, ಜೊತೆಗೆ ಒಂದಷ್ಟು ಮಟ್ಟಕ್ಕೆ SM ಕೃಷ್ಣ ಅವರು. ಇಷ್ಟು ಬಿಟ್ರೆ ಇನ್ನೆಲ್ಲವೂ ಸಹ ಬೆಂಗಳೂರಿಗೆ ಒಂದು ಕ್ಲೈಮ್ಯಾಟಿಕ್ ಅಡ್ವಾಂಟೇಜ್. ನಾನೇ ಆರ್ಕಿಟೆಕ್ಚರ್ ಓದ್ಬೇಕಾದ್ರೆ 40 ಜನ ನನ್ನ ಕ್ಲಾಸ್ ಅಲ್ಲಿ ಇದ್ರು. ತತ್ಸುಮಾರು 15 ಜನ ಹೊರಗಡೆಯಿಂದ ಬಂದಿರು. ಒಬ್ಬ ಹೊರಗಡೆಯಿಂದ ಡೆಲ್ಲಿಯಿಂದ ಬಂದವನು ಮಾತ್ರ ವಾಪಸ್ ಹೋದ. ಮಿಕ್ಕಿದವರೆಲ್ಲ ಬೆಂಗಳೂರಲ್ಲೇ ಇದ್ದಾರೆ. ಇವತ್ತು ಬೆಂಗಳೂರಲ್ಲಿ ಇದ್ದಾರೆ. ಏನಕ್ಕೆ ಅಂದ್ರೆ ಬೆಂಗಳೂರು ಇಸ್ ಅ ಬೆಸ್ಟ್ ಸಿಟಿ ಅಂತ. ಏನಕ್ಕೆ ಅಂದ್ರೆ
ಕ್ಲೈಮ್ಯಾಟಿಕಲಿ ಅಂತ ಹೇಳಿರ್ತಾರೆ. ಅನೇಕ ಜನ ಇವತ್ತು ಗೋಗರಿತಿರ್ತಾರೆ ರಸ್ತೆ ಬಗ್ಗೆ ಮತ್ತು ಎಲೆಕ್ಟ್ರಿಸಿಟಿ ಬಗ್ಗೆ ಮತ್ತು ಬೆಂಗಳೂರಿನ ವಾಟರ್ ಲಾಗಿಂಗ್ ಬಗ್ಗೆ ಇದೆಲ್ಲ ಗೋಗರಿತಿರ್ತಾರೆ. ಇದೆಲ್ಲ ಒಂದು ವಿಚಾರ, ಸಪರೇಟ್ ವಿಚಾರ. ಪಾಪ ಅದರಿಂದ ಏನಾಯ್ತು ಅಂದ್ರೆ GDP ಗ್ರೋತ್ ಏನಿದೆ, ನೀವು ನ್ಯಾಷನಲ್ ಆವರೇಜ್ ಕಂಪೇರ್ ಮಾಡ್ಕೊಂಡ್ರೆ ಬೆಂಗಳೂರಲ್ಲಿ ಯಾವಾಗ್ಲೂ ಜಾಸ್ತಿ ಇರುತ್ತೆ. ಅದರಲ್ಲಿ ಕಾಂಗ್ರೆಸ್ ಸರ್ಕಾರದ ಯಾವುದೇ ರೀತಿ ಕೊಡುಗೆ ಇಲ್ಲ ಅಂತಕ್ಕಂತ ವಿಚಾರಕ್ಕೋಸ್ಕರ ಇಷ್ಟೆಲ್ಲ ಹಿಸ್ಟ್ರಿ ಹೇಳಿದೆ. ಅಂದ್ರೆ ಇನ್ಫ್ಲೇಷನ್ ಇವತ್ತೇನ್ ಜಾಸ್ತಿ ಮಾಡಿದಾರಲ್ಲ, ರೇಟ್ಸ್ ಜಾಸ್ತಿ ಮಾಡಿ, ಅದ್ರ ಯಾರ್ ಕಾಂಟ್ರಿಬ್ಯೂಷನ್? ಟ್ಯಾಕ್ಸಸ್ ಹಾಕ್ಬಿಟ್ಟು ಜಾಸ್ತಿ ಮಾಡಿರಲ್ಲ, ಸರ್ವಿಸಸ್ ಹಾಕ್ಬಿಟ್ಟು ಜಾಸ್ತಿ ಮಾಡಿರಲ್ಲ, ಇನ್ಫ್ಲೇಷನ್ ಜಾಸ್ತಿ ಆಗಿದ್ಯಲ್ಲ. ಕರ್ನಾಟಕದ ಆವರೇಜ್ ಇನ್ಫ್ಲೇಷನ್ ಇವತ್ತು ನ್ಯಾಷನಲ್ ಆವರೇಜ್ ಗಿಂತ ಜಾಸ್ತಿ ಇದೆ. ಯಾಕೆ ಜಾಸ್ತಿ ಇದೆ? ಬಿಕಾಸ್ ಆಫ್ ದಿಸ್, ಬಿಕಾಸ್ ಆಫ್ ರೇಟ್ಸ್. ಆಯ್ತು, ಇದೆಲ್ಲ ಒಂದ್ ಕಡೆಗೆ. ಏನ್ ಪಾಪ ಹೇಳ್ತಿದ್ದಾರೆ ಎಲ್ಲ ಹನುಮಂತಯ್ಯ ಸಾಹೇಬ್ರು, 806 ದಿನ ಆಗಿದೆ ಇದೇ ಸರ್ಕಾರ ಅಧಿಕಾರಕ್ಕೆ ಬಂದು, 800+ ಆಗಿದೆ ದಿನ. ಆವತ್ತು 4-1 ಆಗಿದ್ದು, ಅವತ್ತು 6-1 ಆಗಿತ್ತು. ಆವತ್ತು ಸಿದ್ದರಾಮಯ್ಯ ಅವ್ರಿಗೆ ಅನ್ಸ್ಲಿಲ್ವಾ ನಾನು ರೈತರ ಪರವಾಗಿ ನಿಲ್ಬೇಕು, ರೈತರಿಗೋಸ್ಕರವಾಗಿ ಭೂಮಿನ ಅವರು ಉತ್ತು ಬೆತ್ತು ಬೆಳೆ ಬೆಳಿಲಿ ಅಂತ ಅಂದ್ಬಿಟ್ರು? ಅವತ್ತು ಅನ್ಸ್ಲಿಲ್ವಾ ಸಿದ್ದರಾಮಯ್ಯನವ್ರಿಗೆ? ಆಯ್ತು, ಅದೆಲ್ಲ ಒಂದ್ ಕಡೆಗೆ. ನಮ್ಮ ಆನೇಕಲ್ ತಾಲೂಕಿನಲ್ಲಿ ಸರ್ಜಾಪುರ ಹೋಬಳಿನಲ್ಲಿ 1000 ಎಕರೆ ಈಗಾಗಲೇ ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ರೈತರಲ್ವಾ? ನಾವುಗಳು ಅಲ್ಲಿ ರಾಗಿ ಬೆಳೆಯಲ್ವಾ? ನಾವುಗಳಲ್ಲಿ ತೋಟ ಮಾಡ್ತಿಲ್ವಾ? ನಮ್ ಭೂಮಿನೂ ಬಿಟ್ಬಿಡಿ. ಯಾಕೆ ನಮ್ ಭೂಮಿನ ಅಕ್ವೈರ್ ಮಾಡ್ಕೊಂತಿದ್ದೀರಾ? ನಂದು ಭೂಮಿ ಇದೆ ಅಲ್ಲಿ, ನನ್ ಭೂಮಿನೂ ಬಿಟ್ಬಿಡಿ. ಆದ್ರೆ ಏನಂದ್ರೆ ವಿಚಾರ ಇಷ್ಟೇ, ಯಾರ್ಯಾರು ಬಂಡವಾಳಶಾಹಿಗಳಿದ್ದಾರೆ ಅವ್ರೋಗಿ ಇನ್ವೆಸ್ಟ್ ಮಾಡಿದ್ದಾರೆ. ಒಬ್ಬ ಪ್ರಕಾಶ್ ರಾಜ್ ಹೋಗೋವರೆಗೂ ಸಹ ಸಿದ್ದರಾಮಯ್ಯನವ್ರ ಕಿವಿ ಮುಟ್ಟಿರ್ಲಿಲ್ವಾ? ನನ್ ಪ್ರಶ್ನೆ. ಹಾಗೆ ದಲಿತ ಸಂಘಟನೆಗಳು ಹೋದ್ರು. ದಲಿತ ಸಂಘಟನೆಗಳು ಈಗಾಗಲೇ ತತ್ಸುಮಾರು 150 ದಿನದಿಂದ ಕೂತಿಯಾರಲ್ಲಿ. 1850 ದಿನ ಏನಿದೆ ಕರೆಕ್ಟ್ ಆಗಿ ಹೇಳಿದ್ರು. ಅಂದ್ರೆ ತತ್ಸುಮಾರು ಒಂದು 5.5 ವರ್ಷಗಳಿಂದ ಈ ಹೋರಾಟ ನಡ್ಕೊಂಡ್ ಬರ್ತಾ ಇದೆ. ನಾವು ಭೂಮಿ ಕೊಡೋದಿಲ್ಲ, ನಮಗ್ ಕೊಟ್ಟಿರ್ತಕ್ಕಂಥ ಕಾಂಪನ್ಸೇಷನ್ ಇದೆ, ಸಾಲೋದಿಲ್ಲ. ಮಧ್ಯವರ್ತಿಗಳು ಏನ್ ಮಾಡ್ತಾರೆ, ನಮ್ನ ಆಟ ಆಡಿಸ್ತಿದ್ದಾರೆ. ನಮ್ಮ ಹತ್ರ ₹1 ತಗೊಂಡ್ಬಿಟ್ಟು ಭೂಮಿನ ಇವ್ರು ₹4 ಮಾರ್ಕೊಂತಿದ್ದಾರೆ ಅಂತ ಹೇಳ್ಬಿಟ್ಟು ಹೋರಾಟ ನಡೀತಾ ಇತ್ತು. ಫ್ಯಾಕ್ಟ್ಸ್ ಆಫ್ ದ ಮ್ಯಾಟರ್ ತುಂಬಾ ಇವೆ. ಅದ್ರ ಜೊತೆಗೆ ಆವತ್ತವರ್ಗುನು ಅಂದ್ರೆ ಸಿದ್ದರಾಮಯ್ಯನವ್ರು 2023 ಮೇನಲ್ಲಿ ಅಧಿಕಾರ ವಹಿಸ್ಕೊಂಡ್ಮೇಲೆ ಸಿದ್ದರಾಮಯ್ಯನವ್ರಿಗೆ ಕಿವಿಗೆ ವಿಚಾರ ಹೋಗ್ಲಿಲ್ವಾ? ದಲಿತ ಸಂಘಟನೆಗಳು ನೀವೀಗ ಅಶೋಕ್ ಒಂದೇ ನಿಮಿಷ 150 ದಿನ ದಲಿತ ಸಂಘಟನೆಗಳು ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡೋರು. ಅಂದ್ರೆ 6 ತಿಂಗಳು. ಆವತ್ತು ಸಿದ್ದರಾಮಯ್ಯನವ್ರ ಕಿವಿಗೆ ಹೋಗಿರ್ಲಿಲ್ವಾ? ಪ್ರಕಾಶ್ ರಾಜ್ ಹೋದ್ಮೇಲೆ ಮಾತ್ರ ಕಿವಿಗೆ ಹೋಯ್ತಾ ಸಿದ್ದರಾಮಯ್ಯನವ್ರಿಗೆ? ಯಾಕೆ ಅಂತ ದೊಡ್ಡ ಲೀಡ್ರ? ಒಂದ್ ನಿಮಿಷ ಅಶೋಕ್, ನೀವು ಒಂದ್ ಕಡೆ ಇಂಡಸ್ಟ್ರಿ ಅವರಿಗೆ ಕೊಡದೆ ಇದ್ದಿದ್ದು ಸರಿಯಲ್ಲ ಅಂತ ಹೇಳ್ತಾ ಇದ್ದೀರಿ, ಇನ್ನೊಂದು ಕಡೆಯಿಂದ ಈಗ ರೈತರ ಪರವಾಗಿ ಮಾತಾಡ್ತಾ ಇದ್ದೀರಿ. ನಿಮ್ಮ ಸರ್ಕಾರನೇ ಇತ್ತು, ರೈತರ ರೈತರ ಮನವಿಯನ್ನ ಆಲಿಸಿ ನೀವು ಕೂಡ ಬಿಟ್ಕೊಡ್ಬೋದಾಗಿತ್ತು ಅದನ್ನ ರೈತರಿಗೆ. ಅವ್ರು ಹೋರಾಟ ಮಾಡ್ತಾ ಇದ್ರು, ನಿಮ್ ಸರ್ಕಾರ ಇದ್ದಾಗ್ಲೂ ಕೂಡ ಹೋರಾಟ ಮಾಡ್ತಾ ಇದ್ರು. ಈ ಕಾಂಟ್ರಾಡಿಕ್ಷನ್ ಇದೆ ನಿಮ್ ಮಾತುಗಳಲ್ಲಿ. ಎಕ್ಸಾಕ್ಟ್ಲಿ. ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರ. ನನ್ ಕಾಂಟ್ರಾಡಿಕ್ಷನ್ ಇರ್ತಕ್ಕಂಥದ್ದು ಇಷ್ಟೇ ಸರ್. ಏನು ಅಂತಂದ್ರೆ ಈಗ ಒಂದು ನಮ್ಮ ಜಯಲಲಿತಾ ಅವರು ಬದುಕಿದ್ರು. ಜಯಲಲಿತಾ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ನಮ್ಮ ಹೊಸೂರು ಮತ್ತು ಡಗ್ನಿಕೋಟೆ ತಾಲೂಕಿಗೆ ಹೊಂದ್ಕೊಂಡಂತಹ 1200 ಎಕರೆ ಸರ್ಕಾರಿ ಭೂಮಿ ಇತ್ತು. ಆಕೆ ಏನ್ ಅನೌನ್ಸ್ ಮಾಡ್ತಾರೆ, ಈ 1200 ಎಕರೆ ಸರ್ಕಾರಿ ಭೂಮಿ ಜೊತೆಗೆ 400 ಎಕರೆ ಖಾಸಗಿ ಭೂಮಿನ ಅಕ್ವೈರ್ ಮಾಡ್ಕೊಂಡು 1600 ಎಕರೆ ಇಂಡಸ್ಟ್ರಿಯಲ್ ಪಾರ್ಕ್ ಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ತಾರೆ. ನೋಡಿ, ಸರ್ಕಾರ ಇವತ್ತು ಆಕ್ಚುಲಿ ಮಾಡ್ಬೇಕಾಗಿರ್ತಕ್ಕಂಥದ್ದು ಇದು. ನಾವು ಭೂಮಿ ಕೊಡಬೇಡಿ ಅಂತ ಅನ್ಬಿಟ್ಟು ಹೇಳ್ತಾ ಇಲ್ಲ. 4 ತರದ ಭೂಮಿಗಳು. ಒಂದು ಏನು ಅಂತಂದ್ರೆ ಸರ್ಕಾರಿ ಭೂಮಿನೇ ಇರ್ತದೆ, ಇನ್ನೊಂದು ಬಂಜರ್ ಭೂಮಿ ಇರುತ್ತೆ, ಯಾರ್ದು ಪ್ರೈವೇಟ್ ಖಾಸಗಿಯವರದು. ಅಂತಹ ಭೂಮಿಗಳನ್ನ ನಾವು ಪ್ರಯಾರಿಟೈಸ್ ಮಾಡಿ ಖಾಸಗಿ ಕಂಪನಿಗಳಿಗೆ ಈ ರೀತಿ KIDB ಮೂಲಕನೋ ಅಥವಾ KSIDC ಮೂಲಕನೋ ಕೊಟ್ರೆ ಅಲ್ಲಿಂದ ನಮಗೆ ಉತ್ಪಾದನೆ ಬರ್ತದೆ. ನೀವೇನಂದ್ರೆ ಫಲವತ್ತಾದ ಭೂಮಿ ಯಾವ್ದು, ಎಲ್ಲಿ ತೋಟ ಮಾಡ್ತಿದ್ದಾರೆ, ಎಲ್ಲಿ ನಾವು ಕೃಷಿ ಮಾಡ್ತಿದ್ದಾರೆ ಅಂತ ಭೂಮಿಗಳನ್ನ ಅಕ್ವೈರ್ ಮಾಡ್ಕೊಂತೀವಿ. ನೀವ್ ಹೇಳಿದ್ ಸರಿ. ನೀವ್ ಹೇಳ್ತಾ ಇರೋದು ಪ್ರಕಾಶ್ ರಾಜ್ ಬಂದದ್ರಿಂದ ಕೊಟ್ಟಿದ್ದು ಸರಿಯಲ್ಲ ಅಂತನಾ ನಿಮ್ ಆರ್ಗ್ಯುಮೆಂಟ್ ಆಗಿದ್ರೆ? ನಾನು ಆ ವಿಚಾರಕ್ಕೆ ಬರ್ತೀನಿ, ನಾನು ಮುಗಿಸ್ಬಿಡ್ತೀನಿ. ಈಗೇನಂದ್ರೆ ಫಲವತ್ತಾದ ಭೂಮಿ ಮತ್ತು ಎಲ್ಲಿ ತೋಟ ಮಾಡ್ತಿದೀವಿ, ಎಲ್ಲಿ ಹೊಲ ಮಾಡ್ತಿದೀವಿ, ಎಲ್ಲಿ ಗದ್ದೆ ಮಾಡ್ತಿದೀವಿ ಅಂತಹ ಭೂಮಿಗಳನ್ನ ತಾವು ಅಕ್ವೈಸಿಷನ್ ಮಾಡ್ತೀರಾ. ಆಗ ಕಾಂಪನ್ಸೇಷನ್ ಏನಿದೆ ತಾವು ಸರಿಯಾದ ಮಾನದಂಡನ ಕೊಡ್ತಾ ಇಲ್ಲ. ಆ ಮಾನದಂಡ ಏನಿದೆ, ಕಾಂಪನ್ಸೇಷನ್ ಮಾನದಂಡ ಏನಿದೆ, ತಾವು ಕೇಂದ್ರದಲ್ಲಿದ್ದಾಗ ರಾಹುಲ್ ಗಾಂಧಿ ಅವ್ರು ಏನ್ ಹೇಳ್ತಾರೆ, 1ಕ್ಕೆ 3ರಷ್ಟು ಕೊಡ್ತೀವಿ ಅಂತ ಹೇಳಿ ಎಲ್ಲರೂ ಒಪ್ಕೊಂಡ್ವಿ, ನಾವು ಒಪ್ಕೊಂಡ್ವಿ, ಕಾಂಗ್ರೆಸ್ ಅವರು ಒಪ್ಕೊಂಡ್ರು. ಈಗೇನಾಯ್ತು, 1ಕ್ಕೆ 3ರಷ್ಟು ಅಂದ್ರೆ ಎಲ್ಲಿಂದ ಬಂತು? ಗೈಡ್ಲೈನ್ಸ್ ವ್ಯಾಲ್ಯೂ ಎಲ್ಲಿಂದ ಬಂತು? ಗೈಡ್ಲೈನ್ಸ್ ವ್ಯಾಲ್ಯೂ ಮೇಲೆ ಇವತ್ತಲ್ಲಿ 5 ರಿಂದ 6 ಕೋಟಿ ರೂಪಾಯಿ ಎಕರೆ ಎಲ್ಲಿ ಅಕ್ವೈಸಿಷನ್ ಮಾಡ್ಕೊಂಡ್ಯಾರ ಅಲ್ಲಿ.
ಆ ಅಕ್ವಿಸಿಷನ್ ಮಾಡ್ಕೊಂಡಿದ್ದು ಇವ್ರ ಗೈಡ್ಲೈನ್ಸ್ ಇದ್ದಿದ್ ಯಾವಾಗ, ನೋಟಿಫಿಕೇಶನ್ ಬಂದಿದ್ ಯಾವಾಗ, ಗೈಡ್ಲೈನ್ಸ್ ವ್ಯಾಲ್ಯೂ ಯಾವತ್ತು ತೆಗೆದುಕೊಬೇಕು, ಇವತ್ತು ನೀವು ಕಾಂಪನ್ಸೇಷನ್ ಕೊಡ್ತಿರೋದು 2025ರಲ್ಲಿ. ಇವತ್ತು ಗೈಡ್ಲೈನ್ಸ್ ವ್ಯಾಲ್ಯೂ ಏನಿದೆ 3 ಕೋಟಿ ರೂಪಾಯಿ ಇದೆ ಅಲ್ಲಿ. ಅಂದ್ರೆ ನೀವು ಅಕ್ವಿಸಿಷನ್ ನೋಟಿಫಿಕೇಶನ್ ಕೊಟ್ಟಿದ್ ಯಾವಾಗ 2023 ನವೆಂಬರ್ ಕೊಟ್ಟಿರ್ತೀರಾ. ನೀವ್ ಹೇಳ್ತಿರೋದೇನು, ಸಮಸ್ಯೆ ಏನಂದ್ರೆ ಇದೆ 2023 ನವೆಂಬರ್ ಗೈಡ್ಲೈನ್ಸ್ ವ್ಯಾಲ್ಯೂಗೆ ನಾನು ಕೊಡ್ತೀನಿ ಕಾಂಪನ್ಸೇಷನ್ ಅಂತ ಹೇಳ್ತೀರಾ. ಅವತ್ ಗೈಡ್ಲೈನ್ಸ್ ವ್ಯಾಲ್ಯೂ ಎಷ್ಟಿತ್ತು, 90 ಲಕ್ಷ ಇತ್ತು. ಅಂದ್ರೆ ವಿಚಾರ ಏನು ಅಂದ್ರೆ 90 ಲಕ್ಷ ಇಂಟು 3 ಅಂತಂದ್ರೆ 2,20,00,000. ಇವತ್ ಗೈಡ್ಲೈನ್ಸ್ ವ್ಯಾಲ್ಯೂ 3 ಕೋಟಿ ರೂಪಾಯಿ ಇದೆ. ಅಂದ್ರೆ ಅರ್ಥ ನೀವು ಇವತ್ತಿನ ಗೈಡ್ಲೈನ್ಸ್ ವ್ಯಾಲ್ಯೂ ತಗೊಬೇಕಾ, ಅವತ್ತಿನ ಗೈಡ್ಲೈನ್ಸ್ ವ್ಯಾಲ್ಯೂ ತಗೋ. ರೈತನ ಸಮಸ್ಯೆ ಇದು ಒಂದು. ಎರಡನೇ ಸಮಸ್ಯೆ ರೈತಂದ ಏನು ಅಂತಂದ್ರೆ, ಇಲ್ಲ ಸರ್, ಮುಗಿಸ್ಬಿಡ್ತೀನಿ ನಾನು. ನೀವು ನೋಡಿ ಆರ್ಗ್ಯುಮೆಂಟ್, ಈಗ ರೈತರು ಏನ್ ಹೇಳಿದ್ರಲ್ಲಿ ಅಂತ ಹೇಳಿದ್ರೆ ಸರ್ಕಾರಕ್ಕೆ ನಾವು ಕೊಡ್ಲಿಕ್ಕೆ ರೆಡಿ ಇಲ್ಲ, ನೀವು ಕಂಪನ್ಸೇಷನ್ ಕೊಡೋ ಪ್ರಶ್ನೆನೇ ಬರಲ್ಲ ಅಂತ ಹೇಳಿದ್ರು ರೈತರು. ನಮ್ಮ ಭೂಮಿ, ನಾವು ಕೃಷಿ ಭೂಮಿ, ನಾವು ಕೃಷಿನಲ್ಲಿ ಉದ್ಯೋಗವನ್ನ ಕಂಡುಕೊಂಡಿದ್ದೀವಿ, ನಾವು ನೆಮ್ಮದಿಯಾಗಿದ್ದೀವಿ. ಬೆಂಗಳೂರಿನ ಸುತ್ತಮುತ್ತ ಎಷ್ಟೆಲ್ಲ ಜಮೀನಿದೆ, ಅದು ಎಷ್ಟೆಲ್ಲ ಪರಭಾರೆ ಆಗಿದೆ, ಅದನ್ನೆಲ್ಲ ನೋಡಿದ್ದೀವಿ. ಅಲ್ಲಿಯ ರೈತರು ಅನುಭವಿಸ್ತಾ ಇರುವಂತ ಸ್ಥಿತಿಗತಿಯನ್ನು ನಾವು ನೋಡಿದ್ದೀವಿ. ಆದ್ರಿಂದ ನಾವು ಕೊಡ್ಲಿಕ್ಕೆ ತಯಾರಿಲ್ಲ ಅಂತ ಹೇಳಿದಷ್ಟೇ ಹೊರತು ಕಂಪನ್ಸೇಷನ್ ವಿಷಯದಲ್ಲಿ ಅಲ್ಲಿ ಡಿಸ್ಪ್ಯೂಟ್ ಬರಲಿಲ್ಲ ಅಲ್ಲಿ ದೇವನಹಳ್ಳಿನಲ್ಲಿ, ಎಸ್ಪೆಷಲಿ ದೇವನಹಳ್ಳಿ. ಒಂದ್ ನಿಮಿಷ ಸರ್, ನಾನು ಮುಗಿಸ್ಬಿಡ್ತೀನಿ, ಆಮೇಲೆ ತಾವು ಪ್ರಶ್ನೆ ಕೇಳಿರಂತೆ. ಒಂದು, ಕಾಂಪನ್ಸೇಷನ್ ಈ ರೀತಿ ಇತ್ತು. ಎರಡನೇ ವಿಚಾರ ಏನಿತ್ತು, ಈ ಮಧ್ಯವರ್ತಿಗಳೇನಿದ್ರು ಈಗಾಗ್ಲೇ ಇವ್ರ ಹತ್ರ ಅಗ್ರಿಮೆಂಟ್ ಹಾಕೊಂಡ್ಬಿಟ್ರು. ನಿಮ್ಗೆ ಫ್ಯಾಕ್ಟ್ಸ್ ಆಫ್ ದ ಮ್ಯಾಟರ್ ಹೇಳ್ತಾ ಇದೀನಿ, ನಾನು ಗ್ರೌಂಡ್ ಅಲ್ಲಿ ಚೆಕ್ ಮಾಡ್ಕೊಂಡ್ ಬಂದಿರೋದು. ನನ್ನ ಅನೇಕ ಜನ ನನಗೆ ಪರ್ಸನಲಿ ರೈತರು ಯಾರ್ದು ಅಕ್ವೈರ್ ಆಗಿದೆ ಲ್ಯಾಂಡ್ 1600 ಎಕರೆ, ಅದರಲ್ಲಿ ನನಗೆ ಪರ್ಸನಲಿ ಗೊತ್ತಿರ್ತಕ್ಕಂಥವ್ರ ಹತ್ರ ಇವತ್ತು ಮಾತಾಡಿ ಈ ಫ್ಯಾಕ್ಟ್ಸ್ ನ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದ್ರಲ್ಲಿ ಎರಡನೇ ವಿಚಾರ ಏನ್ ಬಂತು ಅಂತಂದ್ರೆ, ಯಾರು ರೈತರಿಗೆ ಜಮೀನ್ ಹೋಗಿತ್ತು ಅವ್ರಿಗೆ ಏನಕ್ಕೋ ಒಂದ್ ಸಣ್ಣ ಪುಟ್ಟ ಅವಶ್ಯಕತೆ ಇರುತ್ತೆ, ಮಗಳ ಮದ್ವೆನೋ, ಮಗನ ಎಜುಕೇಶನ್ ಅಥವಾ ಈ ವಯಸ್ಸ ವರ್ಷ, ಇಂತಹ ವಿಚಾರಗಳಲ್ಲಿ ಏನಾಯ್ತು ಅಂತಂದ್ರೆ, ಅವ್ರಿಗೆ ಒಂದ್ 10 ಲಕ್ಷ ಬೇಕಾಗಿದೆ, KIDBಗೆ ಹೋದ್ರೆ ಇನ್ನೂ ಅಕ್ವಿಸಿಷನ್ ಕಂಪ್ಲೀಟ್ ಆಗಿಲ್ಲಪ್ಪ, ನಾವು ಕೊಡಕ್ಕಾಗಲ್ಲ ಅಂತಾರೆ. ಆಯ್ತು, ತೊಂದ್ರೆ ಇಲ್ಲ. ಆಗ ಪ್ರೈವೇಟ್ ಜನಕ್ಕೆ ಹೋಗ್ಬಿಟ್ಟು ಮಾಡ್ಕೊಂಡಿದ್ದಾರೆ. ಮಾರ್ಕೊಂಡಾಗ ಏನಾಗಿದೆ, ಅವ್ನು ಒಂದ್ ರೂಪಾಯಿ ವ್ಯಾಪಾರ ಮಾಡ್ಕೊಂಡ್ರೆ 1 ಕೋಟಿ ರೂಪಾಯಿ ವ್ಯಾಪಾರ ಮಾಡ್ಕೊಂಡಿದ್ದಾನೆ. ಇವತ್ತು ಅವನಿಗೆ ಮಾತ್ರ ಕಾಂಪನ್ಸೇಷನ್ 3 ಕೋಟಿ ರೂಪಾಯಿ ಲೆಕ್ಕದಲ್ಲಿ ಕೊಡ್ತಾ ಇದ್ದಾರೆ. ಅದರಿಂದಾಗಿ ಏನಾಗಿದೆ, ರೈತ ಏನ್ ಹೇಳ್ತೇನೆ, ನಿನ್ಗೆ ಯಾಕಪ್ಪ 3 ಕೋಟಿ ರೂಪಾಯಿ ವ್ಯಾಲ್ಯೂಯೇಷನ್ ಲೆಕ್ಕ, ನನಗೆ 90 ಲಕ್ಷ ರೂಪಾಯಿ ವ್ಯಾಲ್ಯೂಯೇಷನ್ ಲೆಕ್ಕ ಅಂತ ಅಂದ್ಬಿಟ್ಟು ಒಂದ್ ನಿಮಿಷ ಮೂರನೇ ವಿಚಾರಕ್ಕೆ ಈಗ 4 ಕಂಪನಿಗಳಿಗೆ ಆಗ್ಲೇ ಏನಾಗಿದೆ, 4 ದೊಡ್ಡ ಮೇಜರ್ ರಿಯಲ್ ಎಸ್ಟೇಟ್ ಏಜೆಂಟ್ಸ್ ಏನಿದ್ದಾರೆ, ಏಜೆಂಟ್ ಅಂದ್ರೆ ಲ್ಯಾಂಡ್ ನ ಯಾರು ಕನ್ಸಾಲಿಡೇಟ್ ಮಾಡ್ತಾರೆ, 4 ಕಂಪನಿಗಳು ಇನ್ಕ್ಲೂಡಿಂಗ್ ಪ್ರಭಾವಿ ಕಾಂಗ್ರೆಸ್ ನ ಸಚಿವರುಗಳು ಅಂತವರು ಈಗಾಗ್ಲೇ ಅಲ್ಲಿ 100-150 ಎಕರೆ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಮಾತ್ರ ಬೇರೆ ಪಾಲಿಸಿ, ನಮಗ್ ಮಾತ್ರ ಬೇರೆ ಪಾಲಿಸಿ ಅಂತಕ್ಕಂಥದ್ದು ರೈತರ 3ನೇ ವಾದ. 4ನೇ ವಾದ ಏನಿದೆ ಅಂತ ಹೇಳಿದ್ರೆ, ನಮಗೇನ್ ಕಾಂಪನ್ಸೇಷನ್ ಕೊಡ್ತೀರಾ ಅದ್ರಲ್ಲಿ ನಮ್ಗೆ ಉದ್ಯೋಗ ಕೊಡಿ ಅಂತ ಅಂದ್ಬಿಟ್ಟು ರೈತರ 4ನೇ ವಾದ. 5ನೇ ವಾದ ನೀವೇನ್ ಹೇಳ್ತಾ ಇದ್ದೀರಾ, ಆಯ್ತು ನಾವು ಕೃಷಿನಲ್ಲಿ ಈಗಾಗ್ಲೇ ಉದ್ಯಮ ಮಾಡ್ಕೊಂಡಿದೀವಿ, ನಮ್ಗೆ ಕೃಷಿನಲ್ಲಿ ಉದ್ಯಮಕ್ಕೆ ತಾವು ಏನಾದ್ರು ಒಂದು ಫೆಸಿಲಿಟಿ ಕೊಡ್ತೀರಾ ಅಂತ ಕೇಳಿದ್ರು. ಇದು 5ನೇ ವಾದ. ಇನ್ನು 6ನೇ ವಾದಕ್ಕೆ ಬರ್ತೀವಿ. 6ನೇ ವಾದ ಏನು ಅಂತಂದ್ರೆ, ನೋಡಿ ಇದು ಫಲವತ್ತಾದ ಭೂಮಿ, ನಾವು ಬಿಟ್ಕೊಡೋದಿಲ್ಲ, ನೀವು ಅದರೇ ಬದಲು ಅಲ್ಲೇ ಇರ್ತಕ್ಕಂತಹದ್ದು ಅನೇಕ ಕಡೆ ಇದೆ, ಅದನ್ನ ನೀವು ಮಾಡ್ಕೊಳ್ಳಿ ಅಕ್ವಿಸಿಷನ್ ಅಂತ ಅಂದ್ಬಿಟ್ಟು ಹೇಳಿದ್ರು. ಈಗಾಗ್ಲೇ ನಿಮ್ಗೆ ದೇವನಹಳ್ಳಿ ತಾಲೂಕಲ್ಲಿ ನಮ್ಮ ಇನ್ನೊಂದು ಹೋಬಳಿ ಇದೆ. ಅಂದ್ರೆ ದೇವನಹಳ್ಳಿಯಿಂದ ನಾವು ಎಡಕ್ಕಿರ್ತಕ್ಕಂತಹ ಚಿಕ್ಕಬಳ್ಳಾಪುರ ಹೊಂದ್ಕೊಂಡಿರ್ತಕ್ಕಂಥದ್ದು, ಅಲ್ಲೂ ನಮ್ಮ ಬಿಜೆಪಿ ಕಾರ್ಯಕರ್ತರು ಲ್ಯಾಂಡ್ ಅಕ್ವೈರ್ ಆಗಿದೆ. ತತ್ಸುಮಾರು 350 ಎಕರೆ ಈಗಾಗಲೇ ನೋಟಿಫಿಕೇಶನ್ ಆಗಿದೆ. ಆ ರೈತರು ಬಿಟ್ಕೊಡಕ್ ರೆಡಿ ಇದ್ದಾರೆ. ಏನಕ್ಕೆ ಅಂದ್ರೆ, ಇವತ್ತಿನ ರೇಟ್ ಕೊಡ್ತಾ ಇದ್ದಾರೆ, ಇವತ್ತಿನ SR ವ್ಯಾಲ್ಯೂ ಪ್ರಕಾರ ರೇಟ್ ಕೊಡ್ತಾ ಇದ್ದಾರೆ ಅಂತ ಹೇಳಿ. ಅಲ್ಲಿರ್ತಕ್ಕಂಥ ರೈತರಿಗೆ ಏನಂದ್ರೆ, ಅಲ್ಲೊಂದಷ್ಟು ಬಂಜರ್ ಭೂಮಿ ಇತ್ತು, ಪರವಾಗಿಲ್ಲಪ್ಪ ನಮ್ ಲ್ಯಾಂಡ್ ಹೋದ್ರು ಪರವಾಗಿಲ್ಲ ಅಂತ ಹೇಳಿ ಈ 350 ಎಕರೆನಲ್ಲಿ 175 ಎಕರೆ ಬಂಜರ್ ಭೂಮಿ ಇತ್ತು. ಅದರಿಂದಾಗಿ ಆ ರೈತರು ಹೇಳ್ತಾರೆ ನಾವು ಬಿಟ್ಕೊಡ್ತೀವಿ ಅಂತ ಹೇಳಿ. ಸರ್, ಇದು ಫ್ಯಾಕ್ಟ್ ಆಫ್ ದ ಮ್ಯಾಟರ್ ರಿಮೈನ್ಸ್ ವೆರಿ ಸಿಂಪಲ್. ಕೆಲವು ಸಚಿವರುಗಳು, ಕೆಲವು ಶಾಸಕರುಗಳು ಬೆನಿಫಿಟ್ಗೋಸ್ಕರವಾಗಿ ಮಾಡ್ಕೊಳ್ತಿರ್ತಕ್ಕಂತಹ ಗೇಮ್ ಇದು ಅಷ್ಟೇ. ಸರ್, ಒಂದ್ ನಿಮಿಷ. ಎಸ್ ಹನುಮಂತಯ್ಯ ಅವರೇ, ಒಂದು ಈಗ ಅದು ಆನಂತರದ್ದು ನಾನು ಆಮೇಲೆ ಬರ್ತೀನಿ. ಪದೇ ಅಶೋಕ್ ಅವ್ರು ಹೇಳ್ತಾ ಇರೋದು, ಪ್ರಕಾಶ್ ರೈ ಎಂಟ್ರಿ ಆದ್ಮೇಲೆನೆ ನಿಮ್ದೆಲ್ಲ ಡಿಸಿಷನ್ ಟರ್ನ್ ಆಗಿರೋದು. ನಿಮ್ ಸರ್ಕಾರ ಬಂದು ಇಷ್ಟು ವರ್ಷ ಆಯ್ತು, ಇದುವರೆಗೆ ನೀವು ರೈತರ ಕಡೆ ಮುಖ ಮಾಡಿ ನೋಡ್ಲಿಲ್ಲ. ನೀವು ನೋಟಿಫಿಕೇಶನ್ ಹೊರಡಿಸ್ತಾ ಹೋದ್ರಿ, ಎಕ್ವಿಷನ್ ಮಾಡ್ತಾ ಹೋದ್ರಿ. ಯಾವ್ದು ಪ್ರಕಾಶ್ ರೈ ಅವ್ರ ಭಯ, ಅವರದ್ದು ಭಯ ಬಿಜೆಪಿಗೆ ಜಾಸ್ತಿ ಇದ್ದಂಗೆ ಕಾಣ್ತಾ ಇದೆ. ಬಿಜೆಪಿಗೆ ಜಾಸ್ತಿ ಇದ್ದಂಗೆ ಕಾಣ್ತಾ ಇದೆ. ಹಂಗ ಹೇಳೋದ್ರ ಮೂಲಕ ಅಲ್ಲಿ 1000 ದಿನಗಳಿಂದ ಹೋರಾಟ ಮಾಡ್ತಿರುವ ರೈತರಿಗೆ ಅವಮಾನ ಆಗ್ತಾ ಇದೆ, ರೈತ ಸಂಘಕ್ಕೆ ಅವಮಾನ ಆಗ್ತಿದೆ. ನ್ಯಾಷನಲ್ ಲೆವೆಲ್ ನಿಂದ ಬಂದಂತ ರೈತ ನಾಯಕ ಟಿಕಾಯಿತ್ ಅಂತವರ ಆ ಉಪಸ್ಥಿತಿಗೆ ಅವಮಾನ ಮಾಡ್ಲಾಗ್ತಾ ಇದೆ. ಅನೇಕ ಜನ ಪ್ರಗತಿಪರ ಚಿಂತಕರು
ಯಾರು ಈ ಕಾಂಗ್ರೆಸ್ ಪಕ್ಷದ ಬೆಂಬಲಿಗರು ಅಂತ ಘೋಷಣೆ ಮಾಡ್ಕೊಂಡಿದ್ದಾರೆ ಅಥವಾ ಸಪೋರ್ಟ್ ಮಾಡ್ತಿದ್ದಾರೆ, ಅವರು ಕೂಡ ಈ ಜಮೀನನ್ನ ವಶ ಮಾಡ್ಕೊಳ್ತಿರ್ತಕ್ಕಂಥದ್ದು ತಪ್ಪು ಅಂತ ಸರ್ಕಾರಕ್ಕೆ ಧೈರ್ಯವಾಗಿ ಪತ್ರ ಬರೆದಿದ್ದಾರೆ. ಈ ಎಲ್ಲ ಅಂಶಗಳನ್ನ ಮನಗಂಡ ಮುಖ್ಯಮಂತ್ರಿಗಳು ಅತ್ಯಂತ ಸೆನ್ಸಿಬಲ್ ಆದ ತೀರ್ಮಾನವನ್ನ, ಸೂಕ್ಷ್ಮ ಸಂವೇದಿ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಅದನ್ನ ನಾವು ಮುಕ್ತ ಮನಸ್ಸಿನಿಂದ ಸ್ವಾಗತ ಮಾಡಬೇಕು. ಒಳ್ಳೆ ಕೆಲಸ ಮಾಡಿದ್ದೀರಾ ಅಂತ ಮುಖ್ಯಮಂತ್ರಿಗಳಿಗೆ ಹೇಳಬೇಕು. ಅದರ ಅರ್ಥ ಕರ್ನಾಟಕದಲ್ಲಿ ಕೈಗಾರಿಕಾ ಬೆಳವಣಿಗೆ ನಿಂತೋಗ್ತದೆ ಅಂತ ಅಲ್ಲ. ನಮಗಿನ್ನೂ ಬಹಳ ಜಮೀನಿದೆ ಕೊಡ್ಲಿಕ್ಕೆ. ಬೆಂಗಳೂರಿನ ಸುತ್ತಮುತ್ತ 100 ಎಕರೆ ಬಂಜರು ಭೂಮಿ ಇದೆ, ಸಾಮಾನ್ಯ ಬೆಳೆ ಬೆಳೆಯತಕ್ಕಂಥ ಭೂಮಿ ಇದೆ, ನೀರಾವರಿ ಇಲ್ಲದೆ ಇರತಕ್ಕಂಥ ಭೂಮಿ ಇದೆ. ಆ ಭೂಮಿಯನ್ನ ಕೈಗಾರಿಕಾ ವಿಸ್ತರಣೆ ಮಾಡ್ಲಿಕ್ಕೆ ಸರ್ಕಾರ ಮುಂದೆ ಬರಬೇಕು ಮತ್ತು ಕೊಡಬೇಕು, ಕೈಗಾರಿಕೆಗಳನ್ನ ಬೆಳೆಸಬೇಕು. ಇದರ ಮೂಲಕ ಕರ್ನಾಟಕದ ಬೆಳವಣಿಗೆಗೆ ರಾಷ್ಟ್ರೀಯ ಮಟ್ಟದಲ್ಲಿಯೂ ಮಾನ್ಯತೆ ಸಿಗ್ತದೆ ಮತ್ತು ನಮ್ಮ ಬೆಳವಣಿಗೆಯನ್ನ ನಾವೇ ಮಾಡಿಕೊಂಡಂತಾಗ್ತದೆ. ನಮ್ಮ ಯುವಕರಿಗೆ ಉದ್ಯೋಗ ಸಿಗ್ತದೆ. ನಮ್ಮ ಗ್ರಾಮೀಣ ಪ್ರದೇಶದ ಜನರಿಗೆ, ಬೆಂಗಳೂರು ಗ್ರಾಮಾಂತರದಲ್ಲಿರುವ ಅನೇಕ ಜನರಿಗೆ ಅವರ ಜೀವನದ ದರ್ಶನವೇ ಬದಲಾವಣೆ ಆಗ್ತದೆ. ಈಗ ದಾಬಸ್ಪೇಟೆಯಿಂದ ದೊಡ್ಡಬಳ್ಳಾಪುರದವರೆಗೆ ಇರ್ತಕ್ಕಂಥ ರಸ್ತೆಯಲ್ಲಿ ಸುಮಾರು 2,500 ಎಕರೆಯಷ್ಟು ವಶ ಮಾಡಿಕೊಳ್ಳಲಾಗಿದೆ. ಅಲ್ಲಿ ಬರ್ತಕ್ಕಂಥ ಏನು ನಾಲೆಡ್ಜ್ ಸಿಟಿ ಅಂತ ಹೇಳ್ತಿದ್ದಾರೆ, ವಿಶ್ವದ ಅನೇಕ ವಿಶ್ವವಿದ್ಯಾನಿಲಯಗಳು ಅಲ್ಲಿ ತಮ್ಮ ಕಾಲೇಜುಗಳನ್ನ ಆರಂಭ ಮಾಡೋದಕ್ಕೆ ಒಪ್ಪಿಗೆ ಕೊಟ್ಟಿವೆ. ಲಕ್ಷಾಂತರ ಕೋಟಿ ಬಂಡವಾಳ ಹೂಡಿಕೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿವೆ. ಬರ್ತೀವಿ ಅಂತ ಈಗಾಗಲೇ ಸರ್ಕಾರದ ಜೊತೆ ಇನ್ವೆಸ್ಟ್ ಕರ್ನಾಟಕದ 2025ರಲ್ಲಿ ಒಪ್ಪಿಗೆ ಸೂಚಿಸಿವೆ. ಇವೆಲ್ಲ ಕರ್ನಾಟಕದ ಬೆಳವಣಿಗೆಯ ದೃಷ್ಟಿಯಿಂದ ಮಹತ್ವವಾದವು. ಈ ಬೆಳವಣಿಗೆಯನ್ನ ಗಮನದಲ್ಲಿಟ್ಕೊಂಡು ಕೈಗಾರಿಕಾ ನೀತಿಯನ್ನ ಪಾಲಿಸಬೇಕೇ ಹೊರತು ಕ್ಷುಲ್ಲಕ ರಾಜಕಾರಣದ ಮೂಲಕ ಕೈಗಾರಿಕೆಗಳನ್ನ ಆಂಧ್ರಕ್ಕೆ ಯಾಕೆ ಆಂಧ್ರಕ್ಕೆ ಹೋಗ್ತಾ ಇಲ್ಲ ಕೈಗಾರಿಕೆಗಳು? ಬೆಂಗಳೂರಿನ ಸುತ್ತಮುತ್ತವೇ ಯಾಕೆ ಗಿರ್ಕಿ ಹೊಡಿತಾ ಇವೆ? ಇಲ್ಲೇ ಇರ್ತೀವಿ ಅಂತ ಯಾಕೆ ಹೇಳ್ತಿವೆ? ಆಂಧ್ರದಲ್ಲಿ ₹1 1 ಎಕರೆ ಜಮೀನ್ ಕೊಡ್ತೀನಿ ಅಂದ್ರು ಹೋಗದೆ ಇರೋದಕ್ಕೆ ಕಾರಣ ಏನು? ಅಲ್ಲಿನ ವಾತಾವರಣ, ಸ್ಕಿಲ್ಡ್ ಎಂಪ್ಲಾಯೀಸ್, ಸ್ಕಿಲ್ಡ್ ಇಂಜಿನಿಯರ್ಸ್ ಅಂಡ್ ಎಲೈಟ್ ಪಬ್ಲಿಕ್, ಇವು ಎಲ್ಲವೂ ಕರ್ನಾಟಕದಲ್ಲಿ ಬಿಟ್ರೆ, ಬೆಂಗಳೂರು ಸುತ್ತಮುತ್ತ ಬಿಟ್ರೆ ಬೇರೆ ಕಡೆ ಇಲ್ಲದೆ ಇರೋದ್ರಿಂದ, ಆಂಧ್ರದಲ್ಲಿ ಇಲ್ಲದೆ ಇರೋದ್ರಿಂದ ಕರ್ನಾಟಕ ಕೈಗಾರಿಕೆಯ ಬಹುಮುಖ್ಯವಾದ ಕೇಂದ್ರ. ಕೈಗಾರಿಕೆ ಬೆಳವಣಿಗೆ ಆಗೋದಕ್ಕೆ ಇವತ್ತು ಬೆಂಗಳೂರಿನ ಸುತ್ತಮುತ್ತ ಮತ್ತು ಬೆಂಗಳೂರಿನ 100 ಕಿಲೋಮೀಟರ್ ದೂರದಲ್ಲಿ ಆಗುವ ಬೆಳವಣಿಗೆಗಳನ್ನ ಗಮನಿಸಿದ್ರೆ ನೀವು ಕರ್ನಾಟಕದಲ್ಲಿ ಈಗ ಏನೇನು ತೊಂದರೆಗಳಿವೆ ಅಂತ ಹೇಳಿದ್ರು ಇವೆಲ್ಲವನ್ನ ನಿವಾರಿಸುವ ಶಕ್ತಿ ಕರ್ನಾಟಕ ಸರ್ಕಾರಕ್ಕಿದೆ. ಆ ಸರ್ಕಾರ ಅದನ್ನ ಸಾಬೀತು ಮಾಡಿ ತೋರಿಸಿದೆ. ಇದು ಬರೀ ಬಾಯಲ್ವೇ. ಆಮೇಲೆ ನಾವು ಬರೀ ಪುರಾಣ ಹೇಳ್ಕೊಂಡು ಕೂತ್ಕೊಳಕ್ಕಾಗಲ್ಲ. ಕೆಂಪೇಗೌಡರು ಕಟ್ಟಿದ್ ಬೆಂಗಳೂರು, ಅವ್ರಿಗೆ ಪಾಪ ಈ ಕೈಗಾರಿಕೆ ಆಗುವ ಕನಸೇ ಬಿದ್ದಿರ್ಲಿಲ್ಲ ಬಿಡಿ. ಅವ್ರಿಗೆ ಅವರು 4 ಬೆಂಗಳೂರು ಸುತ್ತ ಇರೋ 4 ಜಾಗವನ್ನ, ಬಳೆಪೇಟೆ, ತಿಗಳರಪೇಟೆ ಇಂಥ ಜಾಗವನ್ನ ಕಂಡುಕೊಂಡಿದ್ರೆ ಹೊರತು ಈಗ ಬೆಂಗಳೂರಿನಲ್ಲಿ ಆಗಿರುವ ಬೆಳವಣಿಗೆ. ಆಮೇಲೆ ವೀರಪ್ಪ ಮೊಯ್ಲಿ ಅವರು IT ಸಿಟಿಯನ್ನು ಮಾಡಿದವರು ಮುಖ್ಯಮಂತ್ರಿ ಆಗಿದ್ದಾಗ. ಇವತ್ತೇನು ಕರ್ನಾಟಕದ ಹೊಸೂರು ರೋಡಲ್ಲಿ IT ಸಿಟಿ ಆಗಿದೆ, ವೀರಪ್ಪ ಮೊಯ್ಲಿ ಅವರ ಕಾಣಿಕೆ. ಅದು ನಮ್ಗೆ ನಾವೆಲ್ಲ ನೆನೆಸ್ಬೇಕು ಅದನ್ನ, ಎಲೆಕ್ಟ್ರಾನಿಕ್ ಸಿಟಿ. ಆಮೇಲೆ ಆ ನಂತರ ಬಂದ SM ಕೃಷ್ಣ ಅವರು ಬೆಂಗಳೂರಿನ ಬ್ರ್ಯಾಂಡ್ ಅನ್ನೇ ಬದಲಾವಣೆ ಮಾಡಿದವರು. ನಂತರ ಬಂದ ಸಿದ್ದರಾಮಯ್ಯನವರು ಬೆಂಗಳೂರು ಇಡೀ ವಿಶ್ವದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ನಗರವನ್ನಾಗಿ ಪರಿವರ್ತನೆ ಮಾಡಿದ ಕೀರ್ತಿ ಸಿದ್ದರಾಮಯ್ಯನವರಿಗೆ ಸಲ್ಲಬೇಕು. ಇಲ್ಲಿ ಅನೇಕ ಸಮಸ್ಯೆಗಳಿವೆ. ಇದು ಎಲ್ಲ ನಗರಗಳಲ್ಲಿ ಇರುವ ಸಮಸ್ಯೆ. ಬಾಂಬೆನಲ್ಲಿದೆ, ಡೆಲ್ಲಿನಲ್ಲಿದೆ, ಬೇರೆ ಬೇರೆ ರಾಜ್ಯಗಳಲ್ಲಿದೆ. ಬೆಂಗಳೂರಲ್ಲಿ ಮಾತ್ರ ಈ ಸಮಸ್ಯೆಗಳಿಲ್ಲ. ಅತಿಯಾದ ಒತ್ತಡ ಇರುವ ಬೆಂಗಳೂರು, ಬರೀ ಬೆಂಗಳೂರು ಒಂದೇ ಅಲ್ಲ, ಇಂಡಿಯಾದ 100 ಸಿಟಿಗಳಲ್ಲೂ ಈ ಸಮಸ್ಯೆ ಇದೆ. ಅದನ್ನು ಬೆಂಗಳೂರು ಅನುಭವಿಸ್ತಾ ಇದೆ. ಪರಿಹಾರ ಮಾಡ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು ಅದನ್ನ ಸರ್ಕಾರ ಮಾಡ್ತಿದೆ. ನನ್ನ ಪ್ರಕಾರ ಮಾಡೋದಕ್ಕೆ ಪ್ರಯತ್ನ ಆದ್ರೂ ಮಾಡ್ತಾ ಇದೆ. ಅದನ್ನ ಬಿಟ್ಟು ನೆಗೆಟಿವ್ ಕ್ಯಾಂಪೇನ್ ಮಾಡೋದ್ರ ಮೂಲಕ ಬೆಂಗಳೂರಿಗಲ್ಲ, ನಾವು ಅವಮಾನ ಮಾಡ್ಕೊಳ್ತಿರ್ತೀವಿ. ಕರ್ನಾಟಕಕ್ಕೆ ಮರ್ಯಾದೆ ತೆಗೆಯೋ ಕೆಲಸವನ್ನ ಮಾಡ್ತಾ ಇರ್ತೀವಿ. ಈಗ ಅಶೋಕ್ ಅವರು ಇನ್ನೊಂದು ಮಾತನ್ನ ಹೇಳಿದ್ರು, ನಿಮ್ಮ ಸರ್ಕಾರದ ಸಚಿವರು ಮತ್ತು ಶಾಸಕರು ಇದರಿಂದ ವೈಯಕ್ತಿಕ ಲಾಭ ಮಾಡ್ಕೋತಾ ಇದ್ದಾರೆ. ಅವರು ಕೂಡ ಅಲ್ಲಿ ಜಮೀನನ್ನ ಹೊಂದಿದ್ದಾರೆ. GPO ಮಾಡ್ಕೊಂಡ್ಬಿಟ್ಟು ಅಲ್ಲೆಲ್ಲ ರೈತರ ಕಡೆಯಿಂದ ಜಮೀನ್ ತಗೊಂಡಿರೋರು ಬೇರೆಯವರು ಇದ್ದಾರೆ. ರೈತರಿಗೆ ನಿಜವಾದ ಲಾಭ ಹೋಗ್ತಾ ಇಲ್ಲ ಈಗ ಅನ್ನುವಂತ ಮಾತು ಬಂತು ಅವ್ರ ಮಾತಲ್ಲಿ. ಅನೀಫ್, ಒಂದು ಪ್ರಶ್ನೆ ಕೇಳಿ ಇದಕ್ಕೆ ಉತ್ತರ ಹೇಳ್ಬಿಡ್ತೀನಿ. ಒಂದು ಪ್ರಶ್ನೆ ಕೇಳೋದ್ರ ಮೂಲಕ ಉತ್ತರ ಹೇಳ್ತೀನಿ. ಬಿಜೆಪಿ ಸರ್ಕಾರದ ಎಷ್ಟು ಜನ ಸಚಿವರು ಈ ರೀತಿ ಕೆಲಸ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ನಾವು ಕಣ್ತುಂಬ ನೋಡಿದ್ದೀವಿ?
ಅದು ಅಕಸ್ಮಾತ್ ಇಲ್ಲಿರೋ ಕೆಲವು ಸಚಿವರು ಮಾಡ್ತಾ ಇದ್ರೆ ನಾನು ಅದನ್ನೇನು ಇಲ್ಲ ಅಂತ ಸಾರಾಸಗಟಾಗಿ ಹೇಳಕ್ ತಯಾರಿಲ್ಲ. ಇದೆ ಅಂತ ಹೇಳೋದಿದ್ರೆ ಅದನ್ನ ಕೋರ್ಟ್ ಇದೆ, ಕಚೇರಿ ಇದೆ, ಹೋಗ್ಬೇಕು. ಇದೆ ಅಂತ ಹೇಳೋರು ನಾನು ಅದನ್ನ ಖಂಡಿತ ವಿರೋಧ ಮಾಡೋದಿಲ್ಲ. ನಮ್ಮ ಕೈಗಾರಿಕಾ ಸಚಿವರು ಮಾಡಿರುವ ಕಾನೂನುಗಳು ತೊಡಕಾಗಿದ್ರೆ ಕೋರ್ಟಿಗೆ ಹೋಗಿ ಪ್ರಶ್ನೆ ಮಾಡ್ಬೇಕು. ಸರ್ಕಾರ ಮಾಡಿರುವ ಕಾನೂನುಗಳು ತೊಡಕಿವೆ ಅಂದ್ರೆ ಕೋರ್ಟಿಗೆ ಹೋಗಿ ಪ್ರಶ್ನೆ ಮಾಡ್ಬೇಕು. ಇಷ್ಟೆಲ್ಲ ಆದ್ಮೇಲೆ ಕೂಡ ಲಕ್ಷಾಂತರ ಕೋಟಿಯ ಬಂಡವಾಳ ಹೂಡಿಕೆ, ದೇಶದ ಪ್ರಮುಖ ಸಂಸ್ಥೆಗಳು ಇಲ್ಲಿಗೆ ಬರೋದಕ್ಕೆ ಕಾರಣ ಏನು? ಫ್ಯಾಕ್ಸ್ಕಾನ್ ಕಂಪನಿ, ವಿಸ್ಟ್ರಾನ್ ಕಂಪನಿ ಇಲ್ಲಿ ಕೈಗಾರಿಕೆ ಮಾಡೋದಕ್ಕೆ ಕಾರಣ ಏನು? ಚೈನೀಸ್ ಕಂಪನಿಗಳು ಇಲ್ಲಿ ಕೈಗಾರಿಕೆ ಮಾಡೋದಕ್ಕೆ ಕಾರಣ ಏನು? ಜಾಪನೀಸ್ ಕಂಪನಿಗಳು ಇಲ್ಲಿ ಕೈಗಾರಿಕೆ ಮಾಡೋದಕ್ಕೆ ಕಾರಣ ಏನು? ನಮ್ಮ ದಾಬಸ್ಪೇಟೆ ಹತ್ರ ವಿಶ್ವದ ಅನೇಕ ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯಗಳು ಸ್ಥಾಪನೆ ಮಾಡ್ತೀವಿ, ವಿಶ್ವವಿದ್ಯಾನಿಲಯಗಳನ್ನ ಅಂತ ಹೇಳಿ ಈಗಾಗಲೇ MOU ಮಾಡ್ಕೊಂಡಿರೋದಕ್ಕೆ ಏನ್ ಕಾರಣ ಕೊಡ್ತೀರಿ ನೀವು? ಕರ್ನಾಟಕದಲ್ಲಿ ವಾತಾವರಣ ಸರಿ ಇಲ್ಲ, ಅದಕ್ಕೋಸ್ಕರ ಇವರೆಲ್ಲ ಬರ್ತಾರೆ ಅಂತ ಹೇಳ್ತಿರೋ? ಅಶೋಕ್ ನೋಡಿ ಪಾಪ ಎಲ್ಲ ಹನುಮಂತಯ್ಯ ಸಾಹೇಬ್ರಿಗೆ ಅನೇಕ ವಿಚಾರಗಳು ಮರ್ತು ಬಿಟ್ಟಿರ್ತಾರೆ. ಏನಂದ್ರೆ ಇಲ್ಲ, ಒಂದ್ ನಿಮಿಷ ಸಾಹೇಬ್ರೆ, ಒಂದ್ ನಿಮಿಷ. ಎಲೆಕ್ಟ್ರಾನಿಕ್ ಸಿಟಿ ಏನಿದೆ, ನಿಮ್ಮ ಸರ್ಕಾರದಲ್ಲಿ ವೀರಪ್ಪ ಮೊಯ್ಲಿ ಮಾಡಿದ್ದಲ್ಲ ಕಾಂಟ್ರಿಬ್ಯೂಷನ್. ಅದು ವೀರೇಂದ್ರ ಪಾಟೀಲ್ ಅಂತ ಒಬ್ಬ ಮಹಾನೀಯ ಇದ್ರು. ವೀರೇಂದ್ರ ಪಾಟೀಲ್ ಒಂದ್ ನಿಮಿಷ ಸಾಹೇಬ್ರೆ, ಒಂದ್ ನಿಮಿಷ. ನಾನ್ ಹೇಳ್ತಿರೋದಲ್ಲ ಇದು. ನಿಮ್ಮ ಒಬ್ಬರ ಇವರು ನಮ್ಮ ಮುಸ್ಲಿಂ ಮುಖಂಡರು ಏವಿಯೇಷನ್ ಮಿನಿಸ್ಟರ್ ಆಗಿದ್ರಲ್ಲ ಸರ್, ದೇವೇಗೌಡರ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಸಿಎಂ ಇಬ್ರಾಹಿಂ ಅವರು ಓಪನ್ ಒಂದು ವಿಡಿಯೋ, ಒಂದು ಇದರಲ್ಲಿ ಟಿವಿ ಇಂಟರ್ನಲ್ಲಿ ಹೇಳಿದ್ದಾರೆ. ಏನಂತಂದ್ರೆ ಎಲೆಕ್ಟ್ರಾನಿಕ್ ಸಿಟಿ ಫೌಂಡೇಶನ್ ಹಾಕಿದ್ದು ವೀರೇಂದ್ರ ಪಾಟೀಲ್ ಆಗ್ತಾರೆ, ಅದ್ರ ಜೊತೆಗೆ ಮ್ಯಾಕ್ಸಿಮಮ್ ಕಾಂಟ್ರಿಬ್ಯೂಷನ್ ನಾನು ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆಗಿ ಗುಂಡೂರಾವ್ ಕಾಲದಲ್ಲಿ ಮಾಡಿದ್ದೀನಿ ಅಂತ ಹೇಳಿ ಅವ್ರು ಹೇಳಿದ್ರು. ಜೊತೆಗೆ ನಾನು ಅದೇ ಊರು ಅಂದ್ರೆ ಎಲೆಕ್ಟ್ರಾನಿಕ್ ಸಿಟಿ 7 ಕಿಲೋಮೀಟರ್ ನನ್ನ ಊರು. ಜೊತೆಗೆ ಅಲ್ಲಿಂದ ನಾವು ಬೆಂಗಳೂರಿಗೆ ಬರ್ತಾ ಇದ್ವಿ ಪ್ರತಿ ಸೋಮವಾರ ಬೆಳಗ್ಗೆ ಮತ್ತು ಪ್ರತಿ ಶುಕ್ರವಾರ ಸಾಯಂಕಾಲ ಹೋಗ್ತಾ ಇದ್ವಿ. ಅಂದ್ರೆ ಅರ್ಥ ಏನು ಅಂದ್ರೆ ಎಲೆಕ್ಟ್ರಾನಿಕ್ ಸಿಟಿ ಬೋರ್ಡ್ ಏನಿದೆ 93 ಬಂದಿದ್ದಲ್ಲ, 92 ನಲ್ಲಿ ಬಂದಿದ್ದಲ್ಲ, ವೀರಪ್ಪ ಮೊಯ್ಲಿ ಅವರು ಬೋರ್ಡ್ ಹಾಕಿದ್ದಲ್ಲ. ನಾನು 5ನೇ ಕ್ಲಾಸ್ ಅಲ್ಲಿ 1988 ಅಲ್ಲಿ ಬೋರ್ಡ್ ನೋಡಿ ಎಲೆಕ್ಟ್ರಾನಿಕ್ ಸಿಟಿ ಅನ್ನೋದಿದೆ, ಇಲ್ಲಿ ನಮ್ಮವ್ರದ್ದು ಅನೇಕ ಜನಗಳ ಲ್ಯಾಂಡ್ ಹೋಗಿದೆ ಅಂತ ಹೇಳಿ ಆವತ್ತು ನನ್ನ ದೊಡ್ಡಪ್ಪ ಮತ್ತು ನಮ್ಮ ಅಪ್ಪ ಇಬ್ರು ಹೇಳ್ಕೊಂಡ್ ಬರೋರು. ಆಯ್ತಾ, ಇರ್ಲಿ, ಇದೆಲ್ಲ ಒಂದ್ ಕಡೆಗೆ ಎಲೆಕ್ಟ್ರಾನಿಕ್ ಸಿಟಿಯ ಕತೆ ಹೇಳ್ತಾ ಇದೀನಿ. ವೀರಪ್ಪ ಮೊಯ್ಲಿ ಎಲ್ಲ ಮುಖ್ಯಮಂತ್ರಿಗಳು ಈ ರೀತಿಯ ಪ್ರೋತ್ಸಾಹ ಕೊಟ್ರೆ ಮಾತ್ರ ಕೈಗಾರಿಕೆ ಬೆಳವಣಿಗೆ ಆಗ್ತದೆ ಹೊರತು ನೀವು ವಿಡ್ರಾ ಮಾಡಿದ್ರೆ ಸಹಾಯ ಮಾಡದೇ ಇದ್ರೆ ಸರ್ಕಾರಗಳು ಮಾಡೋದಿಲ್ಲ. ವೀರೇಂದ್ರ ಪಾಟೀಲ್ ಅವ್ರ ಕೊಡುಗೆ ಎಷ್ಟಿದೆಯೋ ಅಷ್ಟೇ ವೀರಪ್ಪ ಮೊಯ್ಲಿ ಅವ್ರ ಕೊಡುಗೆಯೂ ಇದೆ, ಬಂಗಾರಪ್ಪನವ್ರ ಕೊಡುಗೆನೂ ಇದೆ. ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳು ಬಂದಾಗೆಲ್ಲ ದೇವರಾಜ ಅರಸುವಿಂದ ಪ್ರಾರಂಭ ಮಾಡಿ ಕರ್ನಾಟಕದ ಬೆಳವಣಿಗೆ, ಕೈಗಾರಿಕೆಯಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿತ್ತು ದೇವರಾಜ ಅರಸು ಇದ್ದಾಗ. ಪ್ರಗತಿಪರ ವಿಚಾರಗಳಲ್ಲಿ, ಬೆಳವಣಿಗೆ ವಿಚಾರದಲ್ಲಿ ಕರ್ನಾಟಕ 1ನೇ ಸ್ಥಾನದಲ್ಲಿತ್ತು. ಆದ್ದರಿಂದ ಕಾಂಗ್ರೆಸ್ಸಿನ ಎಲ್ಲ ಕಾಲದ ನಡವಳಿಕೆ ಕೈಗಾರಿಕೆಗಳಿಗೆ ಪೂರಕವಾಗಿದೆ. ಒಂದ್ ನಿಮಿಷ, ನಾನು ಇದಕ್ಕೆ ಒಂದು ಉತ್ತರ ಕೊಟ್ಬಿಡ್ತೇನೆ ನೋಡಿ. ಈ ಇಂಡಸ್ಟ್ರಿಯಲ್ ಮ್ಯಾಪಿಂಗ್ ಇನ್ ಎಂಟೈರ್ ಇಂಡಿಯಾ ನೋಡ್ಕೊಂಡ್ ಬಂದಾಗ ಕಾಮರಾಜು ಅಂತ ಹೇಳಿ ತಮಿಳ್ನಾಡಲ್ಲಿ ಒಬ್ರು ಇರ್ತಾರೆ ಚೀಫ್ ಮಿನಿಸ್ಟರ್ ಆಗಿ. ಅವರ ಪ್ರೋತ್ಸಾಹದಿಂದ ತಮಿಳ್ನಾಡಲ್ಲಿ ಇಂಡಸ್ಟ್ರಿಯಲೈಸೇಷನ್ ಆಗಿ ಮತ್ತು ಇವತ್ತು ಅರ್ಬನೈಸೇಷನ್ ಆಗ್ಲಿಕ್ಕೆ ಕಾಮರಾಜ್ ಅವ್ರ ಕಾರಣ. ಹಾಗೆ ಮಹಾರಾಷ್ಟ್ರದಲ್ಲಿ ಇಂಡಸ್ಟ್ರಿಯಲೈಸೇಷನ್ ಆಗ್ಲಿಕ್ಕೆ YB ಚೌಹಾಣ್ ಮತ್ತು SB ಚೌಹಾಣ್ ಕಾರಣ. ಜೊತೆಗೆ ಗುಜರಾತ್ ನಲ್ಲಿ ಇಂಡಸ್ಟ್ರಿಯಲೈಸೇಷನ್ ಆಗ್ಲಿಕ್ಕೆ ಜಿಮ್ಮನ್ ಭಾಯ್ ಪಟೇಲ್ ಕಾರಣ. ಕರ್ನಾಟಕದಲ್ಲಿ ಬಿಕಾಸ್ ಆಫ್ ದ ನೇಚರ್ ಅಂತ ಹೇಳಿ ಒಂದು ಪುಸ್ತಕ ಇದೆ. ಆ ಪುಸ್ತಕದಲ್ಲಿ ಇರತಕ್ಕಂತಹ ವಿಚಾರಗಳನ್ನ ನಾನು ಈಗ ಮಂಡನೆ ಮಾಡಿದ್ದು. ಒಂದ್ ಕಡೆಗೆ ನಾನು ಇದ್ರ ಬಗ್ಗೆ ತುಂಬಾ ಏನು ಡೀಟೇಲ್ ಆಗಿ ಹೋಗಲ್ಲ. ಎಲ್ಲಾರ ಕಾಂಟ್ರಿಬ್ಯೂಷನ್ ಒಂದು ರಾಜ್ಯ ಡೆವಲಪ್ ಆಗ್ಬೇಕು ಅಂದ್ರೆ ಇದ್ದೇ ಇರುತ್ತೆ. ಆದ್ರೆ ಬೆಂಗಳೂರು ಹ್ಯಾಸ್ ಗಾಟ್ ಇಟ್ಸ್ ನೇಚರ್ ಆನ್ ಇಟ್ಸ್ ಸೈಡ್. ಇದನ್ನ ನಾನು ಮಾತಾಡ್ಲಿಕ್ಕೆ ಹೊರಟಿದ್ದು. ಆದ್ರೆ ಅತ್ಯಂತ ಪ್ರಮುಖ ಏನು ಅಂತ ಹೇಳಿದ್ರೆ ಹನುಮಂತಯ್ಯ ಸಾಹೇಬ್ರೆ ಹೇಳ್ತಾ ಇದ್ದಾರೆ 100 ಕಿಲೋಮೀಟರ್ ರೇಡಿಯಸ್ ಬೆಂಗಳೂರನ್ನ ಕ್ಯಾಪಿಟಲೈಸ್ ಮಾಡ್ಕೊಂಡು ಇವತ್ತು ಹೊಸೂರು 4th ಲಾರ್ಜೆಸ್ಟ್ ಸಿಟಿ ಇನ್ ತಮಿಳ್ನಾಡು ಆಗಿದೆ ಮತ್ತು ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟಿ ಆಗಿದೆ. ಕಿಯಾ ಹತ್ರ ಇರ್ತಕ್ಕಂತಹ ಟೌನ್ಶಿಪ್ ಏನಿದೆ ಅನಂತಪುರ ಮತ್ತು ಇನ್ನೊಂದು ಸಿಟಿ ಆಂಧ್ರದಲ್ಲಿ ಲೇಪಾಕ್ಷಿ ಸುತ್ತಮುತ್ತ ಎಷ್ಟು ರೀತಿ ಡೆವಲಪ್ ಆಗ್ತದೆ. ಆದ್ರೆ ಬೆಂಗಳೂರನ್ನ ನಾವು ಕ್ಯಾಪಿಟಲೈಸ್ ಮಾಡ್ಕೊಳ್ತಲ್ಲ. ಯಾಕೆ ಅಂತಂದ್ರೆ ಇಲ್ಲಿನ ಎಲೆಕ್ಟ್ರಿಸಿಟಿಯ ಪ್ರಾಬ್ಲಮ್, ಇಲ್ಲಿನ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್. ಅದು ಎಸ್ಪೆಷಲಿ ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿ ಆದಾಗ ಸಿದ್ದರಾಮಯ್ಯನವರ ಯಾವ ರೀತಿ ಮುಂದಾಲೋಚನೆ ಇಲ್ಲದೆ ತಮ್ಮದೇ ಒಂದು ಸ್ವಾರ್ಥಕ್ಕೋಸ್ಕರ ಮಾಡ್ಕೊಳ್ತಾರೆ ಅಂತಕ್ಕಂತ ವಿಚಾರ ಇವತ್ತು ಎಲೆಕ್ಟ್ರಿಸಿಟಿನಲ್ಲಿ
ರೋಡ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಮತ್ತು ಈ ಡ್ರೈನೇಜ್ ಏನ್ ಬ್ಲಾಕ್ ಆಗ್ತಿದೆ ಮತ್ತು ಯಾವ ರೀತಿ ಚರಂಡಿಗಳ ಉಸ್ತುವಾರಿ ಏನಿದೆ ಬೆಂಗಳೂರಿನಲ್ಲಿ, ಅದರಿಂದಾಗಿ ಅನೇಕ ಜನ ಬೆಂಗಳೂರಿನ ಹೊರಗಡೆ ಹೋಗಿದ್ದಾರೆ. ಇವತ್ತು ನಮ್ಮ ಆನೇಕಲ್ನಲ್ಲಿ ಅರ್ಬನೈಸೇಷನ್ ಆಗ್ಲಿಕ್ಕೆ ಒಂದ್ ನಿಮಿಷ ಅಶೋಕ್, ಕರೆಕ್ಟ್ ಆಗಿ ಮಾತಾಡೋಣ, ಅದನ್ನೇ ಮಾತಾಡೋಣ. ಈಗ ನಾನು ಚೆಕ್ ಮಾಡಿದ ಪ್ರಕಾರ ಇಂಡಸ್ಟ್ರಿಯಲ್ ಯೂನಿಟ್ ಇದ್ದು ವಿದ್ಯುತ್ ಇದ್ದು ದರ ಆಂಧ್ರ ಪ್ರದೇಶದಲ್ಲಿ ₹6.70 ಇದೆ ಫರ್ ಕಿಲೋವ್ಯಾಟ್. ಇಲ್ಲಿ ಕರ್ನಾಟಕದಲ್ಲಿ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ? ₹8 ₹9.60 ಇವತ್ತು ಇಂಡಸ್ಟ್ರಿಯಲ್ ಪವರ್. ₹9.60 ತಮಿಳ್ನಾಡಲ್ಲಿ. ಸರ್ ಅನಿಪ್ ಸರ್, ತಮಿಳ್ನಾಡಲ್ಲಿ ಇವತ್ತು ಇಟ್ ಇಸ್ ಮ್ಯಾಕ್ಸಿಮಮ್ ಇಸ್ ₹4.10 ಮ್ಯಾಕ್ಸಿಮಮ್, ಮಿನಿಮಮ್ ಇಸ್ ₹2.80. ಪ್ಲೀಸ್ ಚೆಕ್. ಅಲ್ಲಿ 3 ತರ ಸ್ಲ್ಯಾಬ್ಸ್ ಇದೆ, ಎ ಬಿ ಸಿ ಅಂತ 3 ತರ ಸ್ಲ್ಯಾಬ್ಸ್ ಇದೆ ಎಲೆಕ್ಟ್ರಿಸಿಟಿಗೆ. ₹2.80 ಇಂದ ₹4.10 ಇದೆ. ಕರ್ನಾಟಕದಲ್ಲಿ ಇಟ್ ಈಸ್ ಫ್ಲಾಟ್ ರೇಟ್ ₹9.60 as an electricity rate for industries. ಸೋಲಾರ್ ಉಪಯೋಗಿಸ್ಕೊಂಡ್ರು ₹9.60 ಕಟ್ಟಬೇಕು. ಸರ್ ಒಂದ್ ಮಾತು ಹೇಳ್ತೀನಿ, ತಮಿಳ್ನಾಡಿನಲ್ಲಿ ನೀವು ₹4.60 ಅಲ್ಲ ₹2.60 ಇಟ್ರು ನಿಮ್ಮ ಮೇಂಟೆನೆನ್ಸ್ ಚಾರ್ಜ್ ₹12.60 ಆಗುತ್ತೆ, ಬಿಕಾಸ್ ಆಫ್ ದಿ ಹೀಟ್. ಬೆಂಗಳೂರಿನಲ್ಲಿ ನೀವು ₹9.60 ಇಟ್ರು ಇಲ್ಲಿರುವ AC ಫೆಸಿಲಿಟಿಯಿಂದ ಬೆಂಗಳೂರಿನ ಕಾರ್ಖಾನೆಗಳು ತಾವು ಖರ್ಚು ಮಾಡುವ ಹಣದಲ್ಲಿ ಅರ್ಧದಷ್ಟಾಗತ್ತೆ. ಅವರು AC ಕಂಪನಿಗಳಿರ್ಬಹುದು, AC ನಡೆಸ್ತಕ್ಕಂಥ ಕಂಪನಿಗಳಿರ್ಬಹುದು, ಇವರ ಹಣಕಾಸಿನ ವ್ಯವಸ್ಥೆ ಕಡಿಮೆ ಆಗ್ತದೆ. ಎರಡನೇದು, ಇಷ್ಟು ಹೆಚ್ಚಾಗಿದೆ ಕರ್ನಾಟಕದಲ್ಲಿ ಅಂತ ನೀವು ಲೆಟ್ ಅಸ್ ಅಸ್ಯೂಮ್ ಮಾಡ್ಕೊಂಡ್ಮೇಲೆ ಕರ್ನಾಟಕಕ್ಕೆ ಇಷ್ಟು ದೊಡ್ಡ ಪ್ರಮಾಣದ ಇಂಡಸ್ಟ್ರಿಗಳ ಪ್ರವೇಶ ಯಾಕೆ ಆಗ್ತಿದೆ? ಜಾಸ್ತಿ ದುಡ್ಡು ಕಟ್ಟಕ್ಕೆ ಆಸೆನಾ ದೊಡ್ಡ ದೊಡ್ಡ ಕಂಪನಿಗಳಿಗೆ? ಕರ್ನಾಟಕದಲ್ಲಿರುವ skilled engineers are the main reason for Karnataka people to come here. ಏನ್ ಸರ್? ಇನ್ನೊಂದು ಹೇಳಿ, ಇದೆಲ್ಲಕ್ಕಿಂತಲೂ ದೊಡ್ಡ ಕೊಡುಗೆ ಬೆಂಗಳೂರಿಂದು ಯಾರ್ದು ಗೊತ್ತಾ? ಪಂಡಿತ್ ಜವಾಹರ್ಲಾಲ್ ನೆಹರು ಅವರದು. ಇಲ್ಲಿ ಸ್ಥಾಪನೆ ಮಾಡಿದ ಬೃಹತ್ ಕಾರ್ಖಾನೆಗಳು, ಅವುಗಳ ಆನ್ಸಿಲರಿಗೋಸ್ಕರ ಶುರು ಮಾಡಿದ ಕಾರ್ಖಾನೆಗಳಿದೆಯಲ್ಲ, ಇವತ್ತು ಸ್ಟಾರ್ಟ್ಅಪ್ ರೀತಿಯಲ್ಲಿ ಪ್ರಾರಂಭ ಆದವಲ್ಲ, ಆ ಕಾಲದಲ್ಲಿ ಆ ಕಂಪನಿಗಳ ಬೆಳವಣಿಗೆ ನೋಡಿದ್ರೆ ಬೆಂಗಳೂರು ಕೈಗಾರಿಕಾ ಬೆಳವಣಿಗೆಯಲ್ಲಿ ನಂಬರ್ 1 ರಾಜ್ಯ ಆಗೋದಕ್ಕೆ ದೊಡ್ಡ ಕೊಡುಗೆ ಈ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್. HMT ಇರ್ಬೋದು, HAL ಇರ್ಬೋದು, BEL ಇರ್ಬೋದು, ITI ಇರ್ಬೋದು, ಈ ಎಲ್ಲವನ್ನ ಸ್ಥಾಪನೆ ಮಾಡಿದ್ದು ಕಾಂಗ್ರೆಸ್ ಮತ್ತು ನೆಹರು ಅವರ ದೂರದೃಷ್ಟಿ. ಬಿಜೆಪಿ ಅವರು ನೆಹರು ಕಂಡ್ರೆ ಆಚರಿಕೆ ಮಾಡ್ಕೊಳ್ತಾರೆ, ಅದು ಅವ್ರಿಗೆ ಬಿಟ್ಟಿದ್ದು. ಆದ್ರೆ ಒಂದ್ ಹೇಳ್ತೀನಿ, ಅಂತ ದೂರದೃಷ್ಟಿ ಇರುವ ಪ್ರಧಾನಿಯ ಕಾರಣದಿಂದಾಗಿ ಈ ರಾಜ್ಯ, ಈ ಬೆಂಗಳೂರು ವಿಶ್ವದ ಗಮನವನ್ನ ಸೆಳೆದಿದೆ ಅನ್ನೋದನ್ನ ನಾವು ಖಂಡಿತ ನೆನಪಿನಲ್ಲಿ ಇಟ್ಕೊಂಡು ಮುಂದುವರಿಬೇಕು. ಇವತ್ತು ಕೂಡ ಎಷ್ಟು ಕಂಪನಿಗಳಲ್ಲಿ ಹೂಡಿಕೆ ಮಾಡ್ತೀವಿ ಅಂತ ಹೇಳ್ಬಿಟ್ರೆ ಅಲ್ಲಿ ಇಷ್ಟೇನಾದ್ರೂ ನಾನು ಹೇಳಿದ್ರೆ ಇನ್ನು 1 ಗಂಟೆ ಬೇಕು ನಿಮಗೆ ಕೇಳಕ್ಕೆ. ನಾನು ಇನ್ನ 1 ಗಂಟೆ ಬೇಕು ನಿಮಗೆ ಕೇಳೋದಕ್ಕೆ. ಏನದು ಬಳೆಪೇಟೆ, ಉಪ್ಪಾರಪೇಟೆ ಅಂತ 64 ಪೇಟೆಗಳನ್ನ ಸ್ಥಾಪಿಸಿ ಆವತ್ತೇ ಸ್ಕಿಲ್ ರೆಕಗ್ನೈಸ್ ಮಾಡಿದ್ರು. ಆವತ್ತೇನೆ ಸಹ ಆ ಚರ್ಚೆ ಬೇರೆನೆ ಮಾಡೋಣ. ಕೆಂಪೇಗೌಡರ ಬಗ್ಗೆ ಚರ್ಚೆ ಮಹಾರಾಜರು, ಮೈಸೂರು ಮಹಾರಾಜರು IAS ಸ್ಥಾಪನೆ ಮಾಡಿ, HAL ನ ಸ್ಥಾಪನೆ ಮಾಡಿ, ಇದಕ್ಕೆಲ್ಲದಕ್ಕೂ ಬುನಾದಿ ಹಾಕೊಟ್ಟಂತವ್ರು ಯಾರಾದ್ರೂ ಇದ್ರೆ ಅದು ಮೈಸೂರು ಮಹಾರಾಜರು. ಅದಾದ್ಮೇಲೆ HAL ಇತ್ತು ಅಂತ ಹೇಳಿ HMT ಮತ್ತು ITI ಬಂತು ಬೆಂಗಳೂರಲ್ಲಿ. HAL ಮತ್ತು ITI ಬಂತು, ITI ಅಂತ ಹೇಳಿ BML ಬಂತು. ಒಂದ್ ನಿಮಿಷ ಅಶೋಕ್, ಒಂದ್ ನಿಮಿಷ. ಈಗ ಇತಿಹಾಸದಿಂದ ನಾವು ವರ್ತಮಾನಕ್ಕೆ ಬರೋಣ. ಇತಿಹಾಸ ನೀವು ಹೇಳಿದ್ ಸರಿ ಇದೆ, ಅವ್ರೇನು ಅದನ್ನ ನಿರಾಕರಿಸ್ತಾ ಇಲ್ಲ, ಕಾಂಗ್ರೆಸ್ ಅವರಾಗ್ಲಿ ಅಥವಾ ಹನುಮಂತಯ್ಯವರಾಗ್ಲಿ ನಿರಾಕರಿಸ್ತಾ ಇಲ್ಲ ಅದನ್ನ. ಈಗ ಏನು ಕೃಷಿಕರಿಗೆ ಜಮೀನನ್ನ ಬಿಟ್ಟು ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರದವರು, ಸಿದ್ದರಾಮಯ್ಯ ಅವರು ಏನು ಆ ಬೇಡಿಕೆಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ, ಅದಕ್ಕೆ ನಿಮ್ಮ ಸಮ್ಮತಿ ಇದೆಯಾ ಇಲ್ವಾ? ನೀವು ರೈತ ಪರ ಹೌದಾ ಅಲ್ವಾ? ನೋಡಿ, ಒಂದು ವಿಚಾರ ಏನು ಅಂದ್ರೆ ನಾವು ಕೇಳ್ತಿರ್ತಕ್ಕಂತಹದ್ದು ಫಲವತ್ತಾದ ಭೂಮಿಯನ್ನ ನೀವು ಬಿಟ್ಕೊಡ್ತೀವಿ ಅಂತ ಹೇಳೋದಾದ್ರೆ, ನಮ್ಮ ಆನೇಕಲ್ ತಾಲೂಕಲ್ಲಿ 1000 ಎಕರೆ ಅಕ್ವೈರ್ ಮಾಡಿದೀರಾ, ಸರ್ಜಾಪುರ ಹೋಬಳಿನಲ್ಲಿ ಅದನ್ನು ಬಿಟ್ಕೊಡಿ. ಫಲವತ್ತಾದ ಭೂಮಿ ನೀವು ಒಂದು 1800 ದಿನ ಕೂತ್ರೆ ಕೊಡ್ಬೋದು. ನೋಡಿ ಅಶೋಕ್ ಬಿಜೆಪಿ ಹೇಳೋದಲ್ಲ, ರೈತರು ಹೇಳಿ ಸರ್, ರೈತರು ಹೇಳಿ ಅದನ್ನ. ನಮ್ ಜಮೀನ್ ತಗೊಳಕ್ ಕೊಡೋದಿಲ್ಲ, ನಾವು ಫಲವತ್ತಾದ ಭೂಮಿ ರೈತರು ಕೊಡೋದಿಲ್ಲ. ಅಲ್ಲ, ಇಲ್ಲಿ ನೀವು ಒಬ್ಬ ರೈತರ ಅಶೋಕ್, ಒಬ್ಬ ರೈತರ ಅಭಿಪ್ರಾಯವನ್ನ ಕೈಗೊಂಡು ಸರ್ಕಾರ ತೀರ್ಮಾನ ತಗೊಳಕ್ ಆಗೋದಿಲ್ಲ.
ಒಬ್ಬ ರೈತರ 10 ಜನ ರೈತರ ತೀರ್ಮಾನದ ಮೇಲೆ ಸರ್ಕಾರದ ತೀರ್ಮಾನಗಳಾಗೋದಿಲ್ಲ. ಇಡೀ ರೈತರ ಹಿತದೃಷ್ಟಿ, ಒಟ್ಟು ರೈತರ ಹಿತದೃಷ್ಟಿಯ ಮೇಲೆ ತೀರ್ಮಾನ ಆಗ್ಬೇಕದು. ಅದನ್ನ ನೀವು ಆಲೋಚನೆ ಮಾಡ್ಬೇಕು. ನೋ, ಒಬ್ಬ ಬಂದ್ರೆ ಮಾತ್ರ ತೀರ್ಮಾನ ಆಗ್ತದೆ ಅಲ್ವಾ? ಒಂದ್ ನಿಮಿಷ ನೀವು ಮಾಡಿ ಧರಣಿ ಕೂತ್ಕೊಳ್ಳಿ, ನಾಳೆಯಿಂದ ಧರಣಿ ಕೂತ್ಕೊಳ್ಳಿ. ನೋಡಿ ಸರ್, ಈಗ ಒಂದು ನಾವು ಹೇಳ್ತಿರ್ತಕ್ಕಂಥದ್ದು ಇಷ್ಟೇ, ನೀವು ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ಬೇಕು, ಮಾಡಿ, ತೊಂದರೆ ಇಲ್ಲ, ನಾವು ಅದಕ್ಕೆ ಪ್ರೋತ್ಸಾಹ ಕೊಡ್ತೇವೆ. ಬಿಜೆಪಿಯ ಸಂಪೂರ್ಣ ಪ್ರೋತ್ಸಾಹ ಕೈಗಾರಿಕೆಗಳಿಗಿದೆ. ಯಾಕಂದ್ರೆ ವೇ ಫಾರ್ವರ್ಡ್ ಇಸ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಸ್ಕಿಲ್ ಡೆವಲಪ್ಮೆಂಟ್ ಗೆ ಇಟ್ಕೊಂಡು ಮ್ಯಾನುಫ್ಯಾಕ್ಚರಿಂಗ್ ಇಸ್ ದ ಮೋಸ್ಟ್ ಪ್ರಯಾರಿಟಿ. ಈಗ ಆದ್ರೆ ನಾವ್ ಹೇಳ್ತಕ್ಕಂತಹದ್ದು, ನೀವು ಭೂಮಿನ ಅಕ್ವೈರ್ ಮಾಡ್ಕೊಂಡಾಗ ಇವತ್ತಿನ ಲೇಟೆಸ್ಟ್ SR ಪ್ರಕಾರ, ನೀವು ಗೈಡ್ಲೈನ್ಸ್ ವ್ಯಾಲ್ಯೂ ಪ್ರಕಾರ ನೀವು ರೇಟ್ ಕೊಡಿ. ಒಂದು. ಎರಡನೇ ವಿಚಾರ, ನೀವು ಏನ್ ಅಕ್ವೈರ್ ಮಾಡ್ಕೊಳ್ತೀರಾ ಆ ಭೂಮಿನ ನೀವು ರೈತನ ಮನ್ಸಲ್ಲಿ ಇಟ್ಕೊಂಡು ಅಕ್ವೈರ್ ಮಾಡ್ಕೊಬೇಕು. ಯಾವ್ದೋ ಇಂಡಸ್ಟ್ರಿಯಲಿಸ್ಟ್ ನ ಒಬ್ಬ ಪೊಲಿಟಿಷಿಯನ್ ಮನ್ಸಲ್ಲಿ ಇಟ್ಕೊಂಡು ಅಕ್ವೈರ್ ಮಾಡ್ಕೊಬಾರ್ದು. ಅಶೋಕ್, ಇದು ಬಹಳ ವೀಕ್ ಆರ್ಗ್ಯುಮೆಂಟ್. ಯಾಕಂತ ಹೇಳಿದ್ರೆ ರೈತರನ್ನ 145 ಜನ ಅಲ್ಲಲ್ಲ ಹೇಳ್ತೀನಿ ಕೇಳಿ, 145 ಜನ ರೈತರು ಬಂದು ಮುಖ್ಯಮಂತ್ರಿಯನ್ನ ಭೇಟಿ ಆಗ್ತಾರೆ. ಇಲ್ಲ ನಾವು ಕೊಡ್ತೀವಿ ಭೂಮಿಯನ್ನ ಅಂತ ಹೇಳಿ ಅವ್ರು ಹೇಳ್ತಾರೆ. ಅವರು ಯಾರು ಧರಣಿ ಕೂತಿದ್ರು ರೈತರು, ಅವ್ರು ಅಲ್ಲೇ ಧರಣಿ ಕೂತಿದ್ರು, ಹೋರಾಟ ಮಾಡ್ತಾ ಇದ್ರು. ಅದರ ನಡುವೆನೆ 145 ಜನ ಬಂದು ಹೇಳಿದಾಗ ಮುಖ್ಯಮಂತ್ರಿ ಅವರು ಒಪ್ಕೊಂಡ್ರು ಅದನ್ನ. ಆಯ್ತು, ನಿಮಗೆ ಜಾಸ್ತಿ ರೇಟ್ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಅವರು. ಹಾಗಾಗಿ ರೈತರ ಹಿತಾಸಕ್ತಿಯನ್ನ ಕಡೆಗಣಿಸಿದ್ದಾರೆ ಅಂತ ಹೇಳಿಕ್ ಸಾಧ್ಯ ಇಲ್ಲ ಅವರು. ಯಾಕಂತ ಹೇಳಿದ್ರೆ ರೈತರು ಯಾರು ವಾಲಂಟ್ರಿ ಆಗಿ ಕೊಡ್ತಾರೆ ಅವ್ರ ಜಮೀನ್ ತಗೊಳ್ತೀವಿ ಅಂತ ಮುಖ್ಯಮಂತ್ರಿಗಳು ಅದೇ ದಿನ ಹೇಳಿದ್ದಾರೆ. ಯಾವ ಡಿನೋಟಿಫಿಕೇಶನ್ ಮಾಡಿ ರೈತರಿಗೆ ವಾಪಸ್ ಜಮೀನ್ ಬಿಟ್ಕೊಟ್ರೋ ಅದೇ ದಿನ ಸ್ವಯಂ ಆಗಿ ರೈತರು ಬಂದು ಈ ಜಮೀನನ್ನ ನಾವು ಕೊಡ್ತೇವೆ ಸರ್ಕಾರಕ್ಕೆ, ಇಂಡಸ್ಟ್ರಿಗೆ ಅಂತ ಹೇಳಿದ್ರೆ ಆ ಜಮೀನನ್ನ ತಗೊಳ್ತೀವಿ ಅಂತ ಮುಖ್ಯಮಂತ್ರಿ ಕ್ಲಿಯರ್ ಮಾಡಿದ್ದಾರೆ. ಅದರಲ್ಲಿ ಏನು ಉತ್ಪ್ರೇಕ್ಷೆ ಇಲ್ಲ, ಮುಚ್ಚುಮರೆ ಇಲ್ಲ. ಆದ್ರೆ ರೈತರ ಬೇಡಿಕೆಗೆ, ಎರಡೂ ತರದ ಬೇಡಿಕೆಗೆ, ಒಂದು ಜಮೀನನ್ನು ಕೊಡೋದಕ್ಕೆ ಮುಂದೆ ಬಂದಿರುವ ರೈತರಿಗೆ ಆಹ್ವಾನ, ಯಾರು ನಮ್ ಜಮೀನನ್ನು ಕೊಡಕ್ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಅವರ ಮಾತಿಗೆ ಮನ್ನಣೆ, ಎರಡೂ ಕೆಲಸವನ್ನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಇದನ್ನ ನೀವು ಸ್ವಾಗತ ಮಾಡೋದು ಬಿಟ್ಟು ಬಂಡವಾಳ ಮಾಡ್ತಿದ್ದೀರಲ್ಲ ಬಿಜೆಪಿ ಅವರು. ಯಾಕೆ? ಒಂದ್ ನಿಮಿಷ, ನಾನು ಎಕ್ಸಾಕ್ಟ್ ಪಾಯಿಂಟ್ ಇರೋದಿಲ್ಲ. ಯಾಕೆ ಅಂದ್ರೆ ನೀವೇನ್ ಹೇಳ್ತಿದ್ದೀರಾ ಅಂದ್ರೆ, ಯಾರು ರೈತ ಇದ್ದಾನೆ, ನ್ಯಾಚುರಲ್ ರೈತ ಇದ್ದಾನೆ, ನನ್ ಭೂಮಿ ಇದೆ, ನನಗೆ ಇವತ್ತು ಲೇಟೆಸ್ಟ್ ಕಾಂಪನ್ಸೇಷನ್ ಸಿಕ್ಕಿದ್ರೆ ನಾನು ಸರೆಂಡರ್ ಮಾಡ್ತೀನಿ. ಅದೇ ಇನ್ವೆಸ್ಟರ್, ಪೊಲಿಟಿಷಿಯನ್ ಮತ್ತು ಯಾರು ಬಂಡವಾಳಶಾಹಿಗಳು, ಮಾಫಿಯಾ ಇದಾರೆ, ರಿಯಲ್ ಎಸ್ಟೇಟ್ ಮಾಫಿಯಾ ಇದಾರೆ, ಅವರುಗಳು 100 ಎಕರೆ ಇಟ್ಕೊಂಡಿದ್ದಾರೆ. ಅವ್ರು ಹೇಳ್ತಾರೆ ನಾನು ಕೊಡಲ್ಲ. ಯಾಕೆ ಹೇಳಿ? ಆವತ್ತಲ್ಲಿ KDB ಬಂದ್ರೆ, KDB ಬರಕ್ಕಿಂತ ಮುಂಚೆ ನನ್ನ ಲ್ಯಾಂಡ್ 3 ಕೋಟಿ ರೂಪಾಯಿ, KDB ಬಂದು ಡೆವಲಪ್ ಆದ್ಮೇಲೆ ನನ್ನ ಲ್ಯಾಂಡ್ 10 ಕೋಟಿ ರೂಪಾಯಿ. ಅದರಿಂದಾಗೆ ನಾನು ಹೇಳ್ತಾ ಇರೋದು, ಈ ಗೇಮ್ ಏನಿದೆಯಲ್ಲ, ಈ ಗೇಮ್ ಅಲ್ಲಿ ಟ್ರ್ಯಾಪ್ ಆದವರು ಅಥವಾ ಈ ಗೇಮ್ ನ ಉಸ್ತುವಾರಿ ಸಿದ್ದರಾಮಯ್ಯ. ಇದಕ್ಕೋಸ್ಕರನೇ ಇದು ಗೇಮ್ ಅಂತ ಹೇಳ್ತಾ ಇರೋದು. ಏನು ಸಂಬಂಧವಿಲ್ಲದೆ ಇರೋದು ಮಾತಾಡ್ತಿದ್ದೀರಲ್ಲ ಅಶೋಕ್, ಮಾಡಿ ಸಂಬಂಧವಿಲ್ಲದೆ ಇರೋದು ಮಾತಾಡ್ತಿದ್ದೀರಾ. ಎಲ್ಲಕ್ಕೂ ಸಿದ್ದರಾಮಯ್ಯ ಕಾರಣ ಅಂದ್ರೆ ಏನರ್ಥ ಇದಕ್ಕೆ? ಸಿದ್ದರಾಮಯ್ಯ ಕಾರಣ ಅಂದ್ರೆ ಲ್ಯಾಂಡ್ಗೋಸ್ಕರ ಅಕ್ವೇಷನ್ ಡ್ರಾಪ್ ಮಾಡಿದ್ರ, ಅಥವಾ DK ಶಿವಕುಮಾರ್ ಲ್ಯಾಂಡ್ಗೋಸ್ಕರ ಡ್ರಾಪ್ ಮಾಡಿದ್ರ, ಮುನಿಯಪ್ಪ ಲ್ಯಾಂಡ್ಗೋಸ್ಕರ ಡ್ರಾಪ್ ಮಾಡಿದ್ರ ಲ್ಯಾಂಡ್ ನ? ಬರೀ ಮಾತಲ್ಲಿ ಮಾತಾಡೋದು ಏನರ್ಥ ಇದೆ? ದಾಖಲೆ ಸಮೇತ ಮಾತಾಡಿ, ದಾಖಲೆ ಸಮೇತ ಮಾತಾಡಿ ಸ್ವಾಮಿ. ನೀವು ಜನಸಾಮಾನ್ಯ ಬಿಜೆಪಿ ಅಂದ್ರೆ ಹೆಸರಿದೆ, ಅದನ್ನ ನೀವು ಸಾಬೀತು ಮಾಡ್ತಾ ಇದ್ದೀರಾ. 4-5 ಬಂಡವಾಳಶಾಹಿ ಮಾಡ್ತಕ್ಕಂಥ ಕಾಂಗ್ರೆಸ್ ಸಚಿವರಿಗೋಸ್ಕರ ನೀವು ಮಾಡಿರೋದು. ಒಂದ್ ನಿಮಿಷ, ನೀವು ಭೈರತಿ ಸುರೇಶ್ ಹೆಲ್ಪ್ ಮಾಡ್ಲಿಕ್ಕೆ ಮಾಡಿದ್ದೀರಾ, DK ಶಿವಕುಮಾರ್ ಹೆಲ್ಪ್ ಮಾಡ್ಲಿಕ್ಕೆ ಮಾಡಿದಿರಾ, KH ಮುನಿಯಪ್ಪ ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಮಾಡಿದಿರಾ, ರಾಜಣ್ಣ ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಮಾಡಿದಿರಾ. ಇನ್ಯಾವ್ದು ಇನ್ನೊಬ್ರಿಗೆ ಯಾರು ಹೆಲ್ಪ್ ಇಲ್ಲ. ಅನೀಫ್ ಅವರೇ, ಈ ರೀತಿ ವಾದ ಕೇಳಕ್ಕೆ ಕರ್ನಾಟಕ ಜನರದು ಇಷ್ಟು ತಲೆ ಕೆಟ್ಟಿಲ್ಲ ಇನ್ನ. ಅಶೋಕ್, ಪೊಲಿಟಿಸೈಸ್ ಮಾಡೋದು ಬೇಡ. ಯಾಕಂತ ಹೇಳಿದ್ರೆ ನೀವ್ ಹೇಳಿದ್ದು ಇವತ್ತು ಮಾತಾಡಿರ್ತಕ್ಕಂಥ ಪ್ರತಿಯೊಂದು ಅಶೋಕ್, ಒಂದ್ ನಿಮಿಷ, ಪೊಲಿಟಿಸೈಸ್ ಮಾಡೋದು ಬೇಡ ತೀರಾ. ನೀವ್ ಹೇಳಿದ ಮಾತನ್ನ ನನಗೂ ನಂಬ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಪ್ರೆಸ್ ಮೀಟ್ ನಲ್ಲಿ ಆ ಕಡೆ ಮುನಿಯಪ್ಪ ಕೂತಿದ್ರು, ಈ ಕಡೆ MB ಪಾಟೀಲ್ ಕೂತಿದ್ರು. ಇಬ್ಬರ ಮುಖ ಕೂಡ ಬಹಳ ಸಪ್ಪೆ ಇತ್ತು. ನೀವು ಮುನಿಯಪ್ಪನವರ ಇಂಟ್ರೆಸ್ಟ್ ಸಲುವಾಗಿ ಇದನ್ನ ಮಾಡಿದ್ದಾರೆ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಅಲ್ಲಿ ಇದಾಗಲ್ಲ. ಅದು ಯಾವ್ದು ಸತ್ಯ ಅದೆಲ್ಲ ಪ್ರಾಬ್ಲಮ್. ನಮ್ ಮಿನಿಸ್ಟರ್ಗಳಿಗೆ ಜಾಸ್ತಿ ದುಡ್ಡು ಬರ್ತದೆ ಅಂತ ಡಿನೋಟಿಫೈ ಮಾಡಿದ್ರೆ ಅದು ಅವ್ರ ವಿರುದ್ಧ ತಗೊಂಡಿರೋ ನಿಲ್ವಾಗ್ತದಲ್ವಾ? ಅವ್ರ ಪರವಾಗಿ ತಗೊಂಡಿರೋ ನಿಲ್ವೆಲ್ಲಾಗ್ತದೆ, ಅವ್ರಿಗೆ ಅನ್ಯಾಯ ಮಾಡದಂತ ಆಗ್ತದೆ. ಇವ್ರ ವಾದ ನಿಜಾನೇ ಆಗಿದ್ರೆ DK ಶಿವಕುಮಾರ್ಗೆ, ಮುನಿಯಪ್ಪನವ್ರಿಗೆ, ಇನ್ನೊಬ್ಬರಿಗೆ ಅಡ್ವರ್ಸ್ ಆಗ್ತದೆ. ಇದು ಇಟ್ ಇಸ್ ರಾಂಗ್ ಆರ್ಗ್ಯುಮೆಂಟ್. 3 ಕೋಟಿ ರೂಪಾಯಿ 10 ಕೋಟಿ ರೂಪಾಯಿ ವ್ಯತ್ಯಾಸ, ಅಷ್ಟು ವ್ಯತ್ಯಾಸ. KDB ಬಂದ್ಬಿಟ್ರೆ 10 ಕೋಟಿ ರೂಪಾಯಿ. ಎಸ್, ಇರ್ಲಿ, ನಾವೀಗ ಕೊನೆ ಹಂತದಲ್ಲಿ ಇದೀವಿ. ಒಂದು ಪ್ರಶ್ನೆ ನಾನು ಕೇಳ್ತೀನಿ ಅಶೋಕ್. ಈಗ ಒಂದು ಕರ್ನಾಟಕ ರಾಜ್ಯದ
ನಾವು ಜನಸಾಮಾನ್ಯರು ಮಾತಾಡ್ತೀವಿ, ರೈತರು ಮಾತಾಡ್ಕೋತಾರೆ. ಸಾಕಷ್ಟು ಜನ ಕೇಳಿದ್ದೀನಿ ನಾನು. ಇದನ್ನೇನಂತ ಹೇಳಿದ್ರೆ, ಕೈಗಾರಿಕೀಕರಣ ಮಾಡೋದಕ್ಕೂ ಒಂದು ಲಿಮಿಟ್ ಇದೆ. ಒಂದು 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 ನೀತಿಯನ್ನ, ಒಂದು ಒಂದು ಬ್ಯಾಲೆನ್ಸ್ಡ್ ಆದಂತ ನೀತಿಯನ್ನ ಕರ್ನಾಟಕ ಸರ್ಕಾರ ಇವತ್ತು ಅನುಸರಿಸಬೇಕಾದಂತಹ ಒಂದು ಅವಶ್ಯಕತೆ ಇದೆ ಅನ್ನುವಂತ ಮಾತು ಕೂಡ ಇದೆ. ಈಗ ಇದು ಬರೀ ದೇವನಹಳ್ಳಿದಲ್ಲ, ನಾಳೆ ತುಮಕೂರು ರೋಡಲ್ಲಿ ಇಶ್ಯೂ ಬರುತ್ತೆ, ಆಮೇಲೆ ಕನಕಪುರ ರೋಡಲ್ಲಿ ಇಶ್ಯೂ ಬರುತ್ತೆ, ಮೈಸೂರು ರೋಡಲ್ಲೂ ಇಶ್ಯೂ ಬರುತ್ತೆ. ಇದು ಮತ್ತೆ ಈಗ ರೈತರು ಇನ್ನಷ್ಟು ಜನ ಈಗ, ಯಾಕಂದ್ರೆ ಈಗಾಗಲೇ ನೀವು ನೋಟಿಫಿಕೇಶನ್ ಮಾಡಿರೋದು, ಅಕ್ವಿಸಿಷನ್ ಮಾಡಿರೋದು ಬಹಳಂದಿ ರೈತರು ಇಷ್ಟ ಇಲ್ಲದೆ ಕೊಟ್ಟಿರೋದು ಇದೆ. ಇದು ಒಂದು ಬಹಳ ಇಂಟ್ರೆಸ್ಟಿಂಗ್ ಸ್ಟೇಜ್ ಅಲ್ಲಿ ಕರ್ನಾಟಕ ಇವತ್ತಿದೆ. ಒಂದು ಪಾಲಿಸಿ ಮ್ಯಾಟ್ರು, ಕೈಗಾರಿಕೆ ಎಷ್ಟು ಬೇಕು, ಕೃಷಿಕರು ಎಷ್ಟು ಬೇಕು ಅನ್ನುವಂಥದ್ದು ಒಂದು ಬ್ಯಾಲೆನ್ಸಿಂಗ್ ಆದಂತ ಒಂದು ನೀತಿಯನ್ನ ಕೈಗೊಳ್ಳಬೇಕಾದಂತ ಒಂದು ಅಗತ್ಯ ಇದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಇದಕ್ಕೆ ನಾನು ನಿಮ್ಗೆ ಕೇಳ್ತಾ ಇರೋದು, ನಿಮಗೆ ನೀವು ದೇವನಹಳ್ಳಿ ವಿಷಯದಲ್ಲಿ ನೀವು ಡಬಲ್ ಸ್ಟ್ಯಾಂಡರ್ಡ್ ಮಾತಾಡ್ತಾ ಇದ್ದೀರಿ, ದ್ವಂದ್ವ ರೀತಿಯಲ್ಲಿ ಮಾತಾಡ್ತಾ ಇದ್ದೀರಿ. ಅದನ್ನೂ ನೀವು ಹೇಳ್ತೀರಿ, ಇದನ್ನು ನೀವು ಹೇಳ್ತೀರಿ. ನೀವು ನೇರವಾಗಿ ಹೇಳಿ, ಕೈಗಾರಿಕೆ ಈಗ ಸಾಕ, ಇಲ್ಲಿಗೆ ಸ್ಟಾಪ್ ಮಾಡ್ಬೇಕಾ ಕಾಂಗ್ರೆಸ್ ಸರ್ಕಾರದವರು? ಕೃಷಿಕರ ಮಾತುಗಳನ್ನೇ ಕೇಳಬೇಕಾ ಅಥವಾ ಕೈಗಾರಿಕೆ ಇನ್ನಷ್ಟೇ ಎಕ್ಸ್ಟೆಂಡ್ ಆಗ್ಬೇಕಾ? ನಿಮ್ ಪಕ್ಷದ ನಿಲುವಿನಲ್ಲಿ ದ್ವಂದ್ವ ಇದೆ. ಇಲ್ಲ ಇಲ್ಲ, ದಯವಿಟ್ಟು ನೀವು ನಿರಾಣಿ ಅವ್ರಿಗೆ ಕೇಳಬೇಕು. ವೆರಿ ಕ್ಲಿಯರ್ ಕಟ್ ಇಶ್ಯೂ ದಟ್ ಇಂಡಸ್ಟ್ರಿಯಲೈಸೇಷನ್ ಏನಿದೆ ಇದು ಆಗ್ತಾನೆ ಇರಬೇಕು, ನಿರಂತರವಾಗಿರ್ಬೇಕು. ಯಾಕೆಂದ್ರೆ ನಮ್ಮ ಗ್ರೋಯಿಂಗ್ ಆಸ್ಪಿರೇಷನ್ ಗೋಸ್ಕರವಾಗಿ ಇಂಡಸ್ಟ್ರಿಯಲೈಸೇಷನ್ ಸದ್ಯದ ಮೂವ್ಮೆಂಟ್ ಅಲ್ಲಿ ಸ್ಟಾಪ್ ಮಾಡುವುದಕ್ಕೆ ಆಗೋದಿಲ್ಲ. ಇದಕ್ಕೆ ಇನ್ನೂ ಜಾಸ್ತಿ ಇಂಡಸ್ಟ್ರಿಯಲೈಸೇಷನ್ ಒತ್ಕೊಡ್ಬೇಕು. ಯಾಕೆ ಅಂತಂದ್ರೆ ಈಗ ನಮ್ಮ ಇವತ್ತಿನ ಪಾಪ್ಯುಲೇಷನ್ ಏನಿದೆ, 140 ಕೋಟಿ ಭಾರತೀಯರ ಪಾಪ್ಯುಲೇಷನ್, 7 ಕೋಟಿ ಕನ್ನಡಿಗರ ಪಾಪ್ಯುಲೇಷನ್ ಏನಿದೆ, ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಇನ್ನೂ ಇಂಡಸ್ಟ್ರಿಯಲೈಸೇಷನ್ ಆಗ್ಬೇಕಾಗಿದೆ. ಅದು ಒಂದನೇ ವಿಚಾರ. ಎರಡನೇ ವಿಚಾರ, ಅದೇ ಟೈಮಲ್ಲಿ ಫಲವತ್ತಾದ ಭೂಮಿ ಬದಲು ನಾವು ಬಂಜರ್ ಭೂಮಿಗಳನ್ನ ಉಪಯೋಗಿಸಿ ಮತ್ತು ಲ್ಯಾಂಡ್ ಯೂಸ್ ಏನಿದೆ ಅದಕ್ಕೆ ಕಡಿವಾಣ ಫಲವತ್ತಾದ ಭೂಮಿಯಲ್ಲಿ ನಾನು ಯಾವುದೇ ರೀತಿ ಕನ್ವರ್ಷನ್ ಕೊಡುವುದಿಲ್ಲ, ಇನ್ ಸ್ಪೆಸಿಫಿಕ್ ಇಂಡಸ್ಟ್ರಿಯಲೈಸೇಷನ್ ಕನ್ವರ್ಷನ್ ಕೊಡುವುದಿಲ್ಲ ಅಂತ ಹೇಳಿದ್ರೆ ಆಗ ಸರ್ಕಾರದ ನಿಲುವು ಸರಿಯಾಗಿರುತ್ತೆ. ನಿರಂತರವಾಗಿ ಮಾಡ್ಕೊಂಡು ಲ್ಯಾಂಡ್ ಎಕ್ಸ್ಚೇಂಜ್ ಮಾಡ್ಕೊಂಡು ಇಂಡಸ್ಟ್ರಿಯಲೈಸೇಷನ್ ಸ್ಟಾಪ್ ಮಾಡ್ಲಿಕ್ಕೆ ಆಗಲ್ಲ. ಬೇರೆ ಜಿಲ್ಲೆಗಳಲ್ಲಿ ಕೂಡ ನೋಡಿ, ಮಾಹಿತಿ ಹೇಳ್ಬಿಡ್ತೀನಿ ನಿಮ್ಗೆ. ಕರ್ನಾಟಕದ ಬಹುತೇಕ ಅರ್ಧಕ್ಕಿಂತಲೂ ಹೆಚ್ಚು ಜಿಲ್ಲೆಗಳಲ್ಲಿ KDB ಇಂದ ಲ್ಯಾಂಡ್ ಎಕ್ವಿಸಿಷನ್ ಆಗಿದೆ, ಲ್ಯಾಂಡ್ ಪರ್ಚೇಸ್ ಮಾಡಿದ್ದಾರೆ. ಆದ್ರೆ ನಮ್ಮ ದೊಡ್ಡ ದೊಡ್ಡ ಕಂಪನಿಗಳು ಬೇರೆ ಜಿಲ್ಲೆಗಳಿಗೆ ಹೋಗೋದಕ್ಕೆ ತಯಾರಿಲ್ಲ. ಕಾರಣ ಏನು ಅಂದ್ರೆ, ಅವ್ರಿಗೆ ಅನೇಕ ಫ್ಯಾಕ್ಟರ್ಸ್ ಬೆಂಗಳೂರಿನಲ್ಲಿ ಇದ್ರೆ ಅನುಕೂಲ ಇದೆ. ಇಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮೂಲಕ ಬೇರೆ ದೂರದ ದೇಶಗಳಿಗೆ ಹೋಗಿ ಬರೋದಕ್ಕೆ ಅವ್ರ ಎಂಜಿನಿಯರ್ಗಳಿಗೆ, ಅವರ ಸ್ಟಾಫ್ಗೆ ಅನುಕೂಲ ಇದೆ. ಬೆಳಗಾವಿಯಲ್ಲೋ ಬಿಜಾಪುರದಲ್ಲೋ ಅವ್ರ ಕಾರ್ಖಾನೆ ಮಾಡಿ ಅವ್ರ ಎಂಜಿನಿಯರ್ಗಳನ್ನ ಅಲ್ಲಿ ಕಳ್ಸಿದ್ರೆ ಅವ್ರು ಬಂದು ಊರಿಗೆ ಹೋಗೋಕೆ ಸಾಧ್ಯ ಆಗದೆ ಇರುವಂತ ಪರಿಸ್ಥಿತಿ ಇದೆ. ಎರಡನೇದು, ಎನ್ವೈರನ್ಮೆಂಟಲ್ ಫ್ಯಾಕ್ಟರ್. ಬೆಂಗಳೂರು ಬೇರೆ ಎಲ್ಲ ಜಿಲ್ಲೆಗಳಿಗಿಂತಲೂ ಅತಿ ಹೆಚ್ಚು ಅನುಕೂಲಕರವಾದ ಜಾಗ. ಮೂರನೇದು ನಮ್ಮ ಡಾಕ್ಟರ್ಗಳು ಬೆಂಗಳೂರು ಬಿಟ್ಟು ಹೊರಗಡೆ ಹೋಗಕ್ ತಯಾರಿಲ್ಲ, ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ಕೆಲಸ ಮಾಡಕ್ ತಯಾರಿಲ್ಲ. ಇನ್ನು ಹೊರಗಡೆಯಿಂದ ಬಂದು ಲಕ್ಷಾಂತರ ಕೋಟಿ ಬಂಡವಾಳ ಹಾಕೋನ್ಗೆ ಅವನು ಕೇಳಿದ ಜಾಗದಲ್ಲಿ ಜಾಗ ಕೊಡ್ಬೇಕಾ ಅಥವಾ ನಾನ್ ಹೇಳಿದ ಕಡೆ ಹೋಗು ಅಂತ ಹೇಳ್ಬೇಕಾ? ಯೋಚನೆ ಮಾಡಿ. ಬೆಂಗಳೂರಿನ ಧಾರಣಾ ಶಕ್ತಿ ಎಷ್ಟಿದೆ? ನೀವು ಎಲ್ಲ ಒತ್ತಡವನ್ನು ಬೆಂಗಳೂರಿನ ಮೇಲೆ ಹಾಕಿದ್ರೆ ಹೇಗೆ? ಅದಕ್ಕೆ ಬೆಂಗಳೂರು ಬೆಳವಣಿಗೆ ಆಗ್ತಿ ನೋಡಿ. ಬೆಂಗಳೂರು ಎಲ್ಲಿವರೆಗೆ ಹೋಗಿದೆ? ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನ ಆಪೋಷಣೆ ತೆಗೆದುಕೊಂಡಿದೆ, ರಾಮನಗರ ಜಿಲ್ಲೆಯನ್ನ ಆಪೋಷಣೆ ತೆಗೆದುಕೊಂಡಿದೆ, ಕೋಲಾರ ಬಹುತೇಕ ಭಾಗ ಇಂಡಸ್ಟ್ರಿಯಲ್ ಆಗಿದೆ. ಆಂಧ್ರದಲ್ಲಿ ಅನಂತಪುರದಲ್ಲಿ ಬರಡು ಭೂಮಿ, ಏನೂ ಇರ್ಲಿಲ್ಲ, ಕುಡಿಯೋ ನೀರು ಇರ್ಲಿಲ್ಲ. ಅಂತ ಜಾಗದಲ್ಲಿ ಕಿಯಾ ಫ್ಯಾಕ್ಟರಿ ಅವ್ರು ಬಂದು ಪ್ರಾರಂಭ ಮಾಡಿದ್ರು. ಅದೇ ರೀತಿ ಬೆಂಗಳೂರಿಗೆ ಹತ್ರ ಇರುವ ಗೌರಿಬಿದನೂರು ಇದೆ, ಪಾವಗಡ ಇದೆ, ಚಿಕ್ಕಬಳ್ಳಾಪುರ ಇದೆ, ಬಾಗೇಪಲ್ಲಿ ಇದೆ. ಅಲ್ಲಿ ನಾವು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅನ್ನು ಮಾಡೋದಕ್ಕೆ ದೊಡ್ಡ ಅವಕಾಶ ಇದೆ, ಮಾಡ್ಬೇಕಲ್ಲಿ. ಇಟ್ ಇಸ್ ನಾಟ್ ಫಾರ್ ಅವೇ ಫ್ರಮ್ ಬೆಂಗಳೂರು. 100-150 ಕಿಲೋಮೀಟರ್ ದೂರ ಬೆಂಗಳೂರಿಗೆ ದೊಡ್ಡ ಅವಕಾಶ, ದೊಡ್ಡ ದೂರ ಅಲ್ವೇ ಅಲ್ಲ. ಆದ್ರಿಂದ ನಾವು ಇಂಡಸ್ಟ್ರಿ ಮಾಡ್ಬೇಕಾಗಿರೋರು, ಬೆಳವಣಿಗೆ ನಂಬಿಕೆ ಇರೋರು ಬೆಂಗಳೂರಿನ ಸುತ್ತಮುತ್ತ 100 ಕಿಲೋಮೀಟರ್ ಅಲ್ಲ 200 ಕಿಲೋಮೀಟರ್ನ ಅವಧಿ ದೂರದಲ್ಲಿ ಎಲ್ಲೆಲ್ಲಿ ಕೈಗಾರಿಕೆ ಮಾಡಕ್ ಸಾಧ್ಯ ಇದೆ, ಎಲ್ಲೆಲ್ಲಿ ಇಂಡಸ್ಟ್ರಿ ಅವರು ಬರ್ತಾರೆ, ದೊಡ್ಡ ಇಂಡಸ್ಟ್ರಿ ಅವರು ಮಾಡ್ಬೇಕು. ದಿಸ್ ಶುಡ್ ಬಿ ದ ಪಾಲಿಸಿ. ಈಗ ಕೊನೆಯದಾಗಿ, ಈಗ ಬೆಂಗಳೂರಿನಿಂದ ವಲಸೆ ಒಂದೇ ಪ್ರಶ್ನೆ ಅದು, ಬೆಂಗಳೂರಿನಿಂದ ಇಂಡಸ್ಟ್ರಿಗಳು ಏನು ವಲಸೆ ಹೋಗ್ತಾ ಇದೆ ಅನ್ನುವಂತ ನಿಮ್ಮ ಮಾತು ಇದೆಯಲ್ಲ ಪಕ್ಷದವ್ರದ್ದು, ಇದು ನಿಜ ಅಲ್ಲ ಅಂತ ಹೇಳಿ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಸರ್ಕಾರ ಅದಕ್ಕೆ ಬೇಕಾದಂತ ಬೇರೆ ಬೇರೆ ವ್ಯವಸ್ಥೆಗಳನ್ನ ಮಾಡ್ತಾ ಇದೆ. ಅಶೋಕ್, ಈಗ ಫಾಕ್ಸ್ಕಾನ್ ನಾನು ಹೇಳ್ತೀನಿ ಕೇಳಿ ಸರ್. ಫಾಕ್ಸ್ಕಾನ್ ಹೋಯ್ತಾ ಕರೆಕ್ಟಾ? ಟೊಯೋಟಾ ಹೋಯ್ತು ಕರೆಕ್ಟಾ? ಅದಾದ್ಮೇಲೆ ಇನ್ಫೋಸಿಸ್ ಅವರು
ಹೈದರಾಬಾದ್ಗೆ ಹೋದ್ರು, ಕರೆಕ್ಟಾ? ಕ್ಯಾಟರ್ಪಿಲ್ಲರ್ ಹೋಯ್ತು, ಕರೆಕ್ಟಾ? ಇದೆಲ್ಲಾನು ಆಮೇಲೆ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಅಟ್ ಗಿವನ್ ರಿಟರ್ನ್ ಲೆಟರ್ ಟು ಸಿಎಂ ದಟ್ ನಾವು ಶಿಫ್ಟ್ ಆಗ್ತೀವಿ ತಮಿಳ್ನಾಡಿಗೆ ಅಂತ. ಇದಕ್ಕೆ ಯಾಕೆ ತಾವುಗಳೆಲ್ಲ ಚರ್ಚೆ ಮಾಡ್ತಿಬಿಟ್ರ ಅದನ್ನ? ಜೊತೆಗೆ ಬೊಮ್ಮಸಂದ್ರ ಜಿಗಣಿ ಏರಿಯಾ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಬಂದ್ ನೋಡಿ, ತತ್ಸುಮಾರು 100 ಇಂಡಸ್ಟ್ರಿಗಳಿಗೂ ಸಹ ಬೀಗ ಹಾಕಿದ್ದಾರೆ. ಏನಂದ್ರೆ ನಾವು ತಮಿಳ್ನಾಡು ಸಿಪ್ಕಾಟ್ಗೆ ಹೋಗಿ ಮಾಡ್ತೀವಿ, ಎಲೆಕ್ಟ್ರಿಸಿಟಿ ಇಲ್ಲಿ ಜಾಸ್ತಿ ಇದೆ ಅಂತ ಹೇಳಿ. ಯಾಕಂದ್ರೆ ರೇಟು ಸಹ ಅಲ್ಲಿ ಟ್ಯಾಕ್ಸ್ ರೇಟು ಸಹ ಕಡಿಮೆ ಇದೆ. ಕರ್ನಾಟಕದಲ್ಲಿ ಟ್ಯಾಕ್ಸ್ ರೇಟ್ ಜಾಸ್ತಿ ಇದೆ, ಎಲೆಕ್ಟ್ರಿಸಿಟಿ ಜಾಸ್ತಿ ಇದೆ, ನಮ್ ಕೈಯಲ್ಲಿ ಆಗ್ತಿಲ್ಲ ಅಂತ ಹೇಳಿ ಒಂದೇ ಸರ್ ಜಾಸ್ತಿ ಇರಕ್ ಸಾಧ್ಯ ಇಲ್ಲ. ಹೋಗ್ತೀನಿ ಬನ್ನಿ. ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಾನ್ ಕರ್ಕೊಂಡು ಹೋಗ್ತೀನಿ ತಮ್ಗೆ. 100 ಇಂಡಸ್ಟ್ರಿಗೂ ಮೇಲ್ಗಡೆ ಇವತ್ತು ಅಲ್ಲಿ ಬೀಗ ಹಾಕಿದ್ದಾರೆ. ಏನಂದ್ರೆ ಪರವಾಗಿಲ್ಲ ಸರ್, ರಿಯಲ್ ಎಸ್ಟೇಟ್ ಇರ್ಲಿ, ಆಮೇಲೆ ನೋಡ್ಕೊಳ್ಳೋಣ, ನಾವು ಸಿಪ್ಕಾಟ್ ಅಲ್ಲಿ ಹೋಗಿ ಬಿಸ್ನೆಸ್ ಮಾಡ್ತೀವಿ, ಇಲ್ಲಿ ಆಗ್ತಿಲ್ಲ ಅಂತ ಹೇಳಿ. ಇದೆಲ್ಲ ಸಹ ಫ್ಯಾಕ್ಟ್ ಆಫ್ ದ ಮ್ಯಾಟರ್. ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಈಗ ತಾವು ಹೇಳ್ತಾ ಇದ್ರಿ ಏರ್ಪೋರ್ಟ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳಿ. ಏರ್ಪೋರ್ಟ್ ಇನ್ಫ್ರಾಸ್ಟ್ರಕ್ಚರ್ ತಮ್ಮ ಅವಧಿನಲ್ಲಿ ಟೋಟಲ್ ಅವಧಿ 65 ವರ್ಷದಲ್ಲಿ ಕೇವಲ 74 ಇದ್ದಿದ್ದು. ಇಡೀ ಭಾರತದಲ್ಲಿ ಬೆಂಗಳೂರಲ್ಲಿ ಇದ್ದಿತ್ತಂತೂ ಕರ್ನಾಟಕದಲ್ಲಿ ಇದು 3. ಇವತ್ತು ಎಷ್ಟಾಗಿದೆ? ಅದನ್ನ ತಾವು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡ್ಲಿಕ್ಕೆ ತಮ್ಗೆ ಯೋಗ್ಯತೆ ಇಲ್ಲ. ಬೆಳಗಾವಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಥವಾ ಹುಬ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ತಾವು ಹೇಳ್ತೀರಾ ಬೆಂಗಳೂರಿಂದ ತಾವು ಎಲ್ ಬೇಕಾದ್ರೂ ಫ್ಲೈ ಮಾಡ್ಬೋದು. ಯಾಕಾಗೋದಿಲ್ಲ ಬೆಳಗಾವಿಯಿಂದ ಅಥವಾ ಯಾಕಾಗಲ್ಲ ಹುಬ್ಳಿಯಿಂದ? ಆಗತ್ತೆ. ಹುಬ್ಳಿ ಮುಖ್ಯಮಂತ್ರಿ ಇದ್ರಲ್ರಿ ಬಿಜೆಪಿಯಲ್ಲಿ, ಹುಬ್ಳಿ ಮುಖ್ಯಮಂತ್ರಿ ಏನ್ ಮಾಡ್ದ ಸ್ವಾಮಿ? ಅವ್ರ ಯಾಕೆ ಮಾಡ್ಲಿಲ್ಲ ಅದನ್ನ? ಬಂದೆ ಆಯ್ತು. ನಿಮ್ ಮೈಸೂರು ಮುಖ್ಯಮಂತ್ರಿ ಏನ್ ಮಾಡ್ತಾರೆ? ಇಬ್ಬರು ಮುಖ್ಯಮಂತ್ರಿ ಇದ್ರು ಹುಬ್ಳಿ ಅವರು, ಇಬ್ಬರು ಮುಖ್ಯಮಂತ್ರಿ ಇದ್ರು. ನಿಮ್ ಮೈಸೂರು ಮುಖ್ಯಮಂತ್ರಿ ಏನ್ ಮಾಡ್ತಾರೆ? ಮುಖ್ಯಮಂತ್ರಿ ಮಾಡೋದ್ ಬೇಡ, ಎಲ್ಲ ಸಿದ್ದರಾಮಯ್ಯ ಮಾಡ್ಬೇಕು ಅಂದ್ರೆ ಎಲ್ಲಿಂದ ಆಗ್ತದೆ? ಮೈಸೂರು ಮುಖ್ಯಮಂತ್ರಿಗೆ ನಿಮ್ ಗುಲ್ಬರ್ಗ ಸೂಪರ್ ಸಿಎಂಗೆ ಈ ಏರ್ಪೋರ್ಟ್ ಮಾಡಿಕ್ ಆಗಿರ್ಲಿಲ್ಲ. ESI ಹಾಸ್ಪಿಟಲ್ ಬಿಟ್ಟು ಇನ್ನೇನು ಮಾಡ್ಲಿಲ್ಲ. ಇಷ್ಟು ವರ್ಷ 54 ವರ್ಷ ರಾಜಕಾರಣ ಮಾಡಿರೋದು ತಮ್ಮ ಗುಲ್ಬರ್ಗ ಸೂಪರ್ ಸಿಎಂ. ಇವತ್ತವರೆಗೂ ಹೋಗ್ ಬನ್ನಿ, ನಿಮಗ್ ಗೊತ್ತಾಗುತ್ತೆ ಏನೇನ್ ಮಾಡಿದ್ದಾರೆ ಅಂತ ಹೇಳಿ. ಹೆಂಗಿದ್ ಗುಲ್ಬರ್ಗ ಹೆಂಗಾಗಿದೆ ಅಂತ ನಿಮಗ್ ಗೊತ್ತಾಗುತ್ತೆ. ಹೋಗ್ ಬನ್ನಿ ಸರ್, ಬನ್ನಿ, ನಾನ್ ಕರ್ಕೊಂಡು ನಾನೇ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ನಾನೇ ಕರ್ಕೊಂಡು ಹೋಗ್ತೀನಿ. ನಮ್ಮ ಅವಧಿನಲ್ಲಿ ಡೆವಲಪ್ ಆಗಿದ್ ಗುಲ್ಬರ್ಗ ಬಿಟ್ರೆ ನಿಮ್ಮ 72ರಿಂದ ಖರ್ಗೆ ಮತ್ತು ಧರ್ಮಸಿಂಗ್ ಗೆದ್ದು ಬಂದ್ರು. ಯಾಕೆ ಡೆವಲಪ್ ಆಗಿರ್ಲಿಲ್ಲ ಅವತ್ತು? ಯಾಕೆ ಡೆವಲಪ್ ಆಗಿರ್ಲಿಲ್ಲ? ಪ್ರತಿ ಸಚಿವ ಸಂಪುಟದಲ್ಲಿ ಅವ್ರು ಮಂತ್ರಿ ಆಗಿದ್ರು. ಯಾಕೆ ಡೆವಲಪ್ ಆಗಿರ್ಲಿಲ್ಲ? ಯಾಕೆಂದ್ರೆ ಗುಲ್ಬರ್ಗ ಸೂಕ್ತವಾದ ಜಾಗ ಅಲ್ಲ ಅಂತ ಕಂಡ್ರಿ. ಆರ್ಗ್ಯುಮೆಂಟ್. ವೆರಿ ಸಿಂಪಲ್. ಮೈ ಕನ್ಕ್ಲೂಡಿಂಗ್ ಪಾಯಿಂಟ್ಸ್ ಐ ವಿಲ್ ಟೆಲ್ ಯು ಸರ್. ವೆರಿ ಸಿಂಪಲ್. Industrialization is required and let us industrialize more in Karnataka. But at the same time, ಬೇರೆ ಜಿಲ್ಲೆಗಳಿಗೆ ನಾವೇನಾದ್ರೂ ಒತ್ತು ಕೊಟ್ಟು ಇಂಡಸ್ಟ್ರಿಯಲೈಸೇಷನ್ ಮಾಡ್ತೀವಿ ಮತ್ತು ನಾವು ಸಮಗ್ರವಾಗಿ ರಾಜ್ಯ ತೆಗೆದುಕೊಂಡು ಹೋಗ್ತೀವಿ ಅಂತಕ್ಕಂಥ ಇಂಟೆನ್ಷನ್ ಒಂದ್ ಕಡೆ ಇರ್ಬೇಕು. ಎರಡನೇ ಕಡೆ ಏನಿರ್ಬೇಕು, ಈ ರೀತಿ ಹಾಚಿ ಪ್ಯಾಚಿ ಕೆಲಸ ಮಾಡಬಾರ್ದು. ಒಬ್ಬರದ್ದು ಕೈ ಬಿಡ್ತೀವಿ, ಇನ್ನೊಬ್ರದ್ದು ಅಕ್ವೈರ್ ಮಾಡ್ಕೊಳ್ತೀವಿ, ಆ ರೀತಿ ಮಾಡಬಾರ್ದು. ಮಾಡಂಗಿದ್ರೆ ನೀವು ಅಕ್ವಿಸಿಷನ್ ಕಂಪ್ಲೀಟ್ ಮಾಡಿ. ಅಲ್ಲಿ ಯಾರೋ ಒಬ್ರಿಗೆ ಬೆನಿಫಿಟ್ ಆಗ್ಬೇಕು, ಅದಕ್ಕೋಸ್ಕರ ಕೈ ಬಿಡ್ತೀವಿ, ಇನ್ನೊಬ್ರಿಗೆ ಅವ್ರು ಕೊಡ್ತಾರೆ, ನಾವು ತೆಗೆದುಕೊಂಡ್ಬಿಡ್ತೀವಿ, ಆ ರೀತಿ ಬೇಡ. ಕಂಪ್ಲೀಟ್ ಅಕ್ವಿಸಿಷನ್. ಏನು ಬಿಜೆಪಿ ಅವ್ರು ಮಾಡ್ದಂಗ್ ಮಾಡಿ ಅಂತ ಹೇಳ್ತಿದ್ದಾರೆ ಸರ್ ಅವರು. ಅನೀಫ್ ಅವ್ರೆ, ಬಿಜೆಪಿ ಅವ್ರು ಯಾವ ರೀತಿ ಅಕ್ವಿಸಿಷನ್ ಮಾಡ್ತಿದ್ರೋ ಆ ತರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಿರಾಣಿ ಅವ್ರಿಗೆ ಬೇಕಾದದ್ದು, ಸುಧಾಕರ್ಗ್ ಬೇಕಾದದ್ದು, ಬಸವರಾಜ ಬೊಮ್ಮಾಯಿಗೆ ಬೇಕಾದದ್ದು, ಆ ತರದ್ದು ಮಾಡಿ, ಎಲ್ಲರಿಗೂ ಬೇಕಾದದ್ದು ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಅದನ್ನ ಒಪ್ಪನ ರಾಜಣ್ಣವರು ಸಿದ್ದರಾಮಯ್ಯ ಸೊಸೆ ಇನ್ನೂ ಚರ್ಚೆ ಅದನ್ನೆಲ್ಲ ಮಾಡೋದು ಸರ್. ಆತರ ಮಾಡೋಣ. ಚರ್ಚೆ ಬೇರೆ ಕಡೆ ತಗೊಂಡು ಹೋಗೋದು. ಕೊನೆ ಪ್ರಶ್ನೆ ಹನುಮಂತ ಅವರೇ, ಈಗ ಏರೋಸ್ಪೇಸ್ ಪಾರ್ಕ್ ಆಂಧ್ರ ಪ್ರದೇಶಕ್ಕೆ ಹೊರಟೋಗುತ್ತೆ ಅಂತ ಹೇಳಿ ಇಟ್ಕೊಳ್ಳಿ. ಕರ್ನಾಟಕ ಸರ್ಕಾರದ ಫೇಲ್ಯೂರ್ ಅಂತ ನೀವು ಅದನ್ನ ಅವ್ರು ಒಳ್ಳೆ ಆಫರ್ ಕೊಟ್ಟಿದ್ದಾರೆ. ನಮ್ಮ ಪ್ರಯತ್ನ ಇನ್ನು ನಮ್ಮ ಪ್ರಯತ್ನ ಇನ್ನೂ ನಿಂತಿಲ್ಲ. ನಾವು ಬರುವ ಕೈಗಾರಿಕೆಗಳಿಗೆ ಜಾಗ ಕೊಡೋದಕ್ಕೆ ತಯಾರಿದ್ದೀವಿ. ದೇವನಹಳ್ಳಿ ಚನ್ನರಾಯಪಟ್ಟಣದ 1700 ಎಕರೆ ಮಾತ್ರ ಕೈಗಾರಿಕೆ ಸ್ಥಾಪನೆ ಮಾಡಕ್ ಪ್ರಶಸ್ತವಾದ ಜಾಗ ಅಂತ ನಾವೇನ್ ತಿಳ್ಕೊಂಡಿಲ್ಲ. ಅಲ್ಲಿನ ರೈತರ ಅಭಿಪ್ರಾಯಕ್ಕೆ ನಾವು ಮನ್ನಣೆ ಕೊಟ್ಟಿದ್ದೀವಿ. ರೈತರ ಮಾತಿಗೆ ಬೆಲೆ ಕೊಟ್ಟು ಅದನ್ನ ನಿಲ್ಸಿದ್ದೀವಿ. ಪಕ್ಕದಲ್ಲಿರೋ ಜಾಗ ಕೊಡೋದಕ್ಕೆ ರೈತರು ಮುಂದೆ ಬಂದಿದ್ದಾರೆ. ಅಲ್ಲಿ ಮಾಡೋಣ ಪಾರ್ಕ್. ಏರೋಸ್ಪೇಸ್ ಪಾರ್ಕ್ ಮಾಡಕ್ಕೆ ತಯಾರಿದ್ದೀವಿ. ನಮ್ಮ ಮುಖ್ಯಮಂತ್ರಿಗಳು ಮೊನ್ನೆ ಕೂಡ ಈ ಮಾತುಕತೆಯ ಸಂದರ್ಭದಲ್ಲಿ ರೈತರಿಂದ ಟೈಮ್ ತಗೊಂಡ ಸಂದರ್ಭದಲ್ಲಿ ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿ ಮಾಡಿ ನಮ್ಮ ರಾಜ್ಯಕ್ಕೆ ಕೊಡಿ, ನಾವು ಮಾಡ್ತೇವೆ ಅಂತ ಹೇಳಿ ಬಂದಿದ್ದಾರೆ. ಅದರ ಅರ್ಥ ಭೂಮಿ ಕೊಡದೇ ಇರೋದಲ್ಲ, ಆಕಾಶದಲ್ಲಿ ಮಾಡೋದಿಲ್ಲ, ಭೂಮಿ ಮೇಲೆ ಮಾಡೋದು. ಅದನ್ನ ಕೊಡೋದಕ್ಕೆ ತಯಾರಿದೆ ಕರ್ನಾಟಕ. ಕರ್ನಾಟಕ ತಯಾರಿದ್ದಾಗ ಇದೊಂದೇ ಅಲ್ಲ ಭೂಮಿ ಇರೋದು. ನಾನು ಹೇಳಿದ್ನಲ್ಲ, ಗೌರಿಬಿದನೂರಲ್ಲಿ 10,000 ಎಕರೆ ಇದೆ, ಪಾವಗಡದಲ್ಲಿ 10,000 ಎಕರೆ ಇದೆ.
Yes, yes. ಇಷ್ಟೆಲ್ಲ ಇರುವಾಗ ಅಲ್ಲಿ ಕೈಗಾರಿಕೆ ಮಾಡಕ್ಕೆ ಏನ್ ತೊಂದ್ರೆ ಇಲ್ಲ, ಮಾಡೋಣ. ಎಸ್ 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 ಈಗ ಇವತ್ತಿನ ಚರ್ಚೆನ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ಕರ್ನಾಟಕದ ಹಿತಾಸಕ್ತಿ. ಆ ಕರ್ನಾಟಕದ ಹಿತಾಸಕ್ತಿ ಬಗ್ಗೆ ನೀವು ಕಾಂಗ್ರೆಸ್ ಮತ್ತು ಬಿಜೆಪಿ ಇಬ್ರು ಕೂಡ ಬಹಳಷ್ಟು ಸಲ ಬಹಳಷ್ಟು ಸಂದರ್ಭದಲ್ಲಿ ಉತ್ಸಾಹ ತೋರಿಸಿದಿರಿ, ಅದನ್ನ ರಕ್ಷಣೆ ಮಾಡೋದಕ್ಕೆ ನೀವು ಪ್ರಯತ್ನ ಮಾಡಿದಿರಿ. ಆದ್ರೆ ಒಂದು ವಿಷಯ ಇಲ್ಲಿ ಬರ್ತಾ ಇದೆ, ಈಗ ರೈತರ ಈ ಹೋರಾಟದಿಂದ ಪ್ರೇರಿತಗೊಂಡು ಬೇರೆ ಬೇರೆ ಕಡೆಗಳಲ್ಲಿ ರೈತರು ಇಂತಹ ಹೋರಾಟವನ್ನ ಮಾಡಿದ್ರೆ ಕರ್ನಾಟಕ ಸರ್ಕಾರ ತನ್ನ ಪಾಲಿಸಿಯನ್ನು ಸ್ವಲ್ಪ ಬದಲಾಯಿಸಿಕೊಳ್ಬೇಕಾದಂತಹ ಅಗತ್ಯ ಬರುತ್ತೆ ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತಿನ ಈ ಚರ್ಚೆಯನ್ನು ಮಾಡಿದ್ದೀನಿ ನಾನು. ಎನಿಹೋ ನಮ್ಮ ಇವತ್ತಿನ ಚರ್ಚೆನಲ್ಲಿ ಇಬ್ರು ಕೂಡ ಬಹಳ ವ್ಯಾಲಿಡ್ ಆದಂತಹ ಪಾಯಿಂಟ್ ಗಳನ್ನ ಇಟ್ಟಿದ್ದೀರಿ ಮತ್ತು ಒಳ್ಳೆ ಅರ್ಥಪೂರ್ಣವಾದಂತಹ ಚರ್ಚೆ ನಡೆದಿದೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ಹನುಮಂತಯ್ಯ ಮತ್ತು ಅಶೋಕ್ ಗೌಡ ಇಬ್ಬರಿಗೂ ಕೂಡ ತ್ರಿವರ್ಣ ನ್ಯೂಸ್ ನ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ನಮಸ್ಕಾರ.